ರದಿಯಲ್ಲಾಹು ತಆಲಾ ಅನ್ಹರದು ನೆನೆ ಹುಟ್ಟಿದ ದಿನ ಮುನಿತ್ತು ರಜಬ್ ತಿಂಗಳಲ್ಲಿ. ಅಲ್ಹಮ್ದುಲಿಲ್ಲಾ. ಮತ್ತು ಇನ್ನೊಂದು ಈ ತಿಂಗಳಲ್ಲಿ ಅತಿ ಜಾಸ್ತಿ ಈ ಇಡೀ ತಿಂಗಳ ಹಬ್ಬನು ಮಾಡುತ್ತಾರೆ. ಆ ಹಬ್ಬ ಯಾವುದು? ಕುಂಡೆ ಹಬ್ಬ. ಹಜರತೆ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ಯಾನಿ ರಹಿಮತುಲ್ಲಾಹಿ ಅಲೈಹಿ ಅವರ ಹೆಸರಿಂದ ಈ ಹಬ್ಬವನ್ನು ಮಾಡಲಾಗುತ್ತದೆ, ಯಾನಿ ಫಾತಿಹಾ ಖಾನಿ. ನಾವು ಇಡೀ ಊರುಗಳಲ್ಲಿ ನೋಡಿದೀವಿ, ಬಹಳಷ್ಟು ಊರುಗಳಲ್ಲಿ ಕೇಳಿದೀವಿ ಕುಂಡೆ ಹಬ್ಬ ಮಾಡುತ್ತಾರೆ. ಮಾಡೋದು ಕಾರಣ ಯಾಕೆ? ಯಾರ ಹೆಸರಿಂದ ಮಾಡುತ್ತಾರೆ ಕುಂಡೆ ಹಬ್ಬ? ನಾವು ಕುಂಡೆ ಹಬ್ಬ ಮಾಡಿದರೆ, ಈ ಒತ್ತಿಯನ್ನು ಮಾಡಿಸಿದರೆ ಯಾರ ಹೆಸರಿಂದ ಮಾಡಿಸಬೇಕು? ನೋಡ್ರಿ, ಈ ಕುಂಡೆ ಹಬ್ಬವನ್ನು ಏನಿದೆ ಪೂರಿಯೋಂಕಿ ಈದ್ ಅಂತ ಹೇಳಲಾಗುತ್ತದೆ. ಈ ಹಬ್ಬ ಹಜರತೆ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ ಹೆಸರಿಂದ ಮಾಡಲಾಗುತ್ತದೆ. ಹಜರತೆ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ. ಹಜರತೆ ಇಮಾಮೆ ಜಾಫರ್ ಸಾದಿಕ್ ಅವರು ಯಾರು? ಅವ್ರ ಕುಟುಂಬ ಎಲ್ಲಿಂದ ಬಂದಿದೆ? ಅವ್ರ ರಿಲೇಷನ್ ಎಲ್ಲಿಂದ ಬಂದಿದೆ? ಏನಿದ್ದಾರೆ ಇವರು? ಇವ್ರ ಜೀವನ ಚರಿತ್ರೆ ಏನಿತ್ತು? ಇವ್ರದ ಪವಾಡಗಳು, ಕರಾಮತ್ಗಳು, ಇವರು ಎಷ್ಟು ಅಲ್ಲಾಹನ ಭಯನ ಪಡೆದು ಜೀವನ ಮಾಡ್ತಿದ್ರು, ಇದರ ಬಗ್ಗೆ ನಾವು ಸ್ವಲ್ಪ ಅದರ ಮೇಲೆ ದೃಷ್ಟಿಯನ್ನು ಹಾಕಿ ಕೇಳೋದು ಪ್ರಯತ್ನ ಮಾಡೋಣ. ಪ್ರೀತಿಯ ಸಹೋದರರೇ, ಹಜರತೆ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ ಅವರು ತಾಬঈನಲ್ಲಿ ಬರುತ್ತಾರೆ. ತಾಬঈ ಅಂದರೆ ಸಹಾಬಾ ಕರಾಮವರಿಗೆ ನೋಡಿದವರ ಜನರಿಗೆ ಹೇಳ್ತಾರೆ ತಾಬঈ ಅಂತ ಹೇಳ್ತಾರೆ. ಯಾರು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರಿಗೆ ನೋಡಿದ್ರು ಅವರು ಸಹಾಬಾ ಕರಾಮ್, ಅವ್ರಿಗೆ ಸಹಾಬಿ ಅಂತ ಹೇಳ್ತಾರೆ. ಯಾರು ಸಹಾಬಾ ಕರಾಮ್ಗೆ ನೋಡಿದ್ರು ಅವ್ರಿಗೆ ತಾಬঈ ಅಂತ ಹೇಳ್ತಾರೆ. ಹಜರತೆ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಜೀವನದಲ್ಲಿ ಇಬ್ರು ಸಹಾಬಿ ರಸೂಲ್ ಅವರಿದ್ರು. ಹಜರತೆ ಅನಸ್ ಬಿನ್ ಮಾಲಿಕ್ ಮತ್ತು ಹಜರತೆ ಸುಹೇಲ್ ರದಿಯಲ್ಲಾಹು ತಆಲಾ ಇಬ್ರು ಸಹಾಬಾ ಕರಾಮ್ ಇದ್ರು. ಹಜರತೆ ಇಮಾಮೆ ಜಾಫರ್ ಸಾದಿಕ್ ಅವ್ರದ್ದು ತಂದೆ ಹೆಸರು ಹಜರತೆ ಇಮಾಮೆ ಬಾಕರ್. ಹಜರತೆ ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ತಂದೆ ಹೆಸರೇನು? ಹಜರತೆ ಇಮಾಮೆ ಬಾಕರ್ ರಹಿಮತುಲ್ಲಾಹಿ. ಹಜರತೆ ಇಮಾಮೆ ಬಾಕರ್ ರದಿಯಲ್ಲಾಹು ತಆಲಾ ಅವರು ತಂದೆ ಹೆಸರು ಹಜರತೆ ಝೈನುಲ್ ಆಬಿದೀನ್. ಹಜರತೆ ಝೈನುಲ್ ಆಬಿದೀನ್. ಹಜರತೆ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ತಂದೆ ಹೆಸರು ಹಜರತೆ ಇಮಾಮೆ ಹುಸೈನ್. ಹಜರತೆ ಇಮಾಮೆ ಹುಸೈನ್. ಹಜರತೆ ಇಮಾಮೆ ಹುಸೈನ್ ಅವ್ರದ್ದು ತಂದೆ ಹೆಸರು ಹಜರತೆ ಅಲಿ ರದಿಯಲ್ಲಾಹು ತಆಲಾ. ಹಜರತೆ ಇಮಾಮೆ ಹುಸೈನ್ ಅವ್ರ ತಾಯಿ ಹೆಸರು ಹಜರತೆ ಫಾತಿಮತು ಝಹರಾ ರದಿಯಲ್ಲಾಹು ತಆಲಾ ಅನ್ಹುಮಾ. ಹಜರತೆ ಫಾತಿಮತು ಝಹರಾ ರದಿಯಲ್ಲಾಹು ತಆಲಾ ಅನ್ಹುಮಾ ಅವ್ರ ತಂದೆ ಹೆಸರು ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಟುಂಬ ಬರ್ತದೆ, ಅವರು ಸಯ್ಯದ್ ಇದ್ದಾರೆ. ಹಜರತ್ ಇಮಾಮೆ ಜಾಫರ್ ಸಾದಿಕರು ಸಯ್ಯದ್ ಇದ್ದಾರೆ. ಪ್ರೀತಿಯ ಸಹೋದರರೇ, ಇವ್ರದ್ದು ಪೂರ್ತಿ ಹೆಸರು ಮುಹಮ್ಮದ್ ಜಾಫರ್ ಅಂತಿದೆ. ಏನು? ಜಾಫರ್. ನಾವು ಏನಂತ ಕರಿತೀವಿ? ಇಮಾಮೆ ಜಾಫರ್ ಸಾದಿಕ್ ಅಂತ ಕರಿತೀವಿ. ಸಾದಿಕ್ ಅಂದರೆ ಸಿದ್ಕನಿಂದ ಬಂದಿದ್ದೀವಿ, ಯಾನಿ ನಿಜ ಹೇಳೋರು. ಸಾದಿಕ್ ಅಂದ್ರೆ ನಿಜ ಹೇಳೋರು. ಹಜರತ್ ಇಮಾಮೆ ಜಾಫರ್ ಅವರು ಜೀವನದಲ್ಲಿ ಯಾವತ್ತೂ ಸುಳ್ಳನ್ನು ಹೇಳ್ತಿದ್ದಿಲ್ಲ, ಬರೀ ನಿಜಾನ್ ಹೇಳ್ತಿದ್ರು. ಹೇಗೆ ಸುಳ್ಳು ಹೇಳಬೇಕು? ಏಕೆಂದ್ರೆ ಅಹ್ಲೆ ಬೈತ್ ನಿಂದ ಬಂದಿದ್ದಾರೆ. ಸುಳ್ಳು ಹೇಳೋದಕ್ಕೆ ಮನಸ್ಸಾಗೋದಿಲ್ಲ. ಅಹ್ಲೆ ಬೈತ್ ರಸೂಲುಲ್ಲಾಹನ ಕುಟುಂಬದಿಂದ ಬಂದಿದ್ದಾರೆ. ರಕ್ತ ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರಕ್ತ ದೇಹದಲ್ಲಿ ಇದೆ. ಫಾತಿಮತು ಝಹರಾದ ದೇಹದಲ್ಲಿ ಏನು? ಫಾತಿಮತು ಝಹರಾ ರಕ್ತ ಹಜರತ್ ಇಮಾಮೆ ಜಾಫರ್ ದೇಹದಲ್ಲಿ ಇದೆ. ಸುಳ್ಳು ಹೇಳೋದಕ್ಕೆ ಯಾವತ್ತು ಬರೋದ್ರ ಪ್ರೀತಿಯ ಸಹೋದರರೇ, ಹಜರತ್ ಇಮಾಮೆ ಜಾಫರ್ ಅವ್ರ ಜೀವನದಲ್ಲಿ ಯಾವತ್ತು ಸುಳ್ಳು ಹೇಳ್ತಿಲ್ಲ. ಏನ್ ಹೇಳಿದ್ರೆ ನಿಜಾನ ಹೇಳ್ತಿದ್ರು. ಅದ ಕಾರಣ ಎಲ್ಲಾರು ಜನರು ಸಾದಿಕ್ ಅಂತ ಕರೀತಿದ್ರು. ಅವನ ಏನ್ ಹೆಸರು ಬಂತು? ಹಜರತ್ ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಅಂತ ನಾವು ಹೆಸರನ್ನು ಕರಿತೀವಿ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಅವರು ಮುಸ್ತಜಾಬುದ್ ದಾವಾತ್ ಇವರಿಗೆ ಇಂತಹದು ಸ್ಥಾನವನ್ನು ಸಿಕ್ಕಿತ್ತು. ಮುಸ್ತಜಾಬುದ್ ದಾವಾತ್ ಅಂದರೆ ಇವರು ಅಲ್ಲಾಹನ ಬಾರ್ಗನಲ್ಲಿ ಯಾವುದೇ ದುವಾ ಮಾಡಿದ್ರೆ ತಕ್ಷಣ ಕಬೂಲಾಗ್ತಿತ್ತು. ಯಾವುದೇ ದುವಾ ಮಾಡಿದ್ರೆ ತಕ್ಷಣ ಕಬೂಲಾಗ್ತಿತ್ತು ಅಲ್ಲಾಹನ ಬಾರ್ಗನಲ್ಲಿ. ಇಂತಹ ಶಕ್ತಿ, ಇಂತಹ ಪ್ರೀತಿ, ಇಂತಹ ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನಿಂದ ಪ್ರೀತಿಯನ್ನು ಪಡ್ಕೊಂಡಿದ್ರು ಹಜರತ್ ಇಮಾಮೆ ಜಾಫರ್ ಅವರು. ಅದಕ್ಕೆ ಅವರಿಗೆ ಮುಸ್ತಜಾಬುದ್ ದಾವಾತ್ ಅಂತ ಹೇಳಿದ್ದಾರೆ. ಅವರು ಯಾವುದೇ ದುವಾ ಮಾಡ್ಲಿ ತಕ್ಷಣ ಕಬೂಲಾಗ್ತಿತ್ತು ಅಲ್ಲಾಹನ ಬಾರ್ಗನಲ್ಲಿ. ಒಂದು ಸಾರಿ ಪ್ರೀತಿಯ ಸಹೋದರರೇ, ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ರಹಿಮತುಲ್ಲಾಹಿ ಅಲೈಹಿ ಬಾರ್ಗನಲ್ಲಿ ಒಬ್ಬ ವ್ಯಕ್ತಿ ಬಂದು ಏನ್ ಹೇಳಿದ? ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ, ನೀವು ಅಲ್ಲಾಹನ ಕಡೆ ದುವಾವನ್ನು ಮಾಡ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಬಹಳಷ್ಟು ಸಂಪತ್ತನ್ನು ಕೊಡಬೇಕು, ನನ್ನ ಕಡೆ ಅತಿ ಜಾಸ್ತಿ ದುಡ್ಡನ್ನು ಬರಬೇಕು, ನೀವು ಅಲ್ಲಾಹನ ಕಡೆ ದುವಾ ಮಾಡ್ರಿ. ಇಮಾಮ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಆ ವ್ಯಕ್ತಿಯ ಮಾತನ್ನು ಕೇಳಿದ ನಂತರ ಅಲ್ಲಾಹನ ವಾರಿ ದುವಾ ಮಾಡಿದ್ರು. ಯಾ ಅಲ್ಲಾಹ್, ಈ ವ್ಯಕ್ತಿಗೆ ಅತಿ ಜಾಸ್ತಿ ಸಂಪತ್ತನ್ನು ಕೊಡು ಯಾ ಅಲ್ಲಾಹ್, ಅತಿ ಜಾಸ್ತಿ ದುಡ್ಡನ್ನು ಕೊಡು ಯಾ ಅಲ್ಲಾಹ್, ಮತ್ತು ಯಾ ಅಲ್ಲಾಹ್ ಈ ವ್ಯಕ್ತಿಗೆ 50 ಹಜ್ ಮಾಡಿದಷ್ಟು ಶಕ್ತಿಯನ್ನು ಕೊಡು ಯಾ ಅಲ್ಲಾಹ್. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಹೇಗೆ ದುವಾ ಮಾಡಬೇಕಾಗಿತ್ತು, ದುವಾ ಮಾಡಿದ ತಕ್ಷಣ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗೆ ಈ ರೀತಿ ದೌಲತ್ ಮಂದ್ ಯಾನೆ ದೊಡ್ಡವಾದ ಶ್ರೀಮಂತ ಮಾಡಿದ. ಆ ವ್ಯಕ್ತಿ ಜೀವನದಲ್ಲಿ 50 ಪೂರ್ತಿ ಹಜ್ ಅನ್ನು ಮಾಡಿದ್ದಾನೆ.
ಪ್ರೀತಿಯ ಸಹೋದರರೇ, ಹೇಗೆ 50 ಹಜ್ಜವನ್ನು ಪೂರ್ತಿ ಆಗಿದ ನಂತರ 51ನೇ ಹಜ್ಜಿಗೆ ಹೋಗ ಕುಂತಿದ್ದ ಆ ವ್ಯಕ್ತಿ ಹೋಗುವ ಸಂದರ್ಭದಲ್ಲಿ ಒಂದು ಹಳ್ಳನಲ್ಲಿ ಜಳಕವನ್ನು ಮಾಡಕ್ ಕುಂತಿದ್ದ. ಆ ಜಳಕದಲ್ಲಿ ಜಳಕ ಮಾಡುವ ಸಂದರ್ಭದಲ್ಲಿ ಆ ವ್ಯಕ್ತಿದು ಸಾವನ್ನು ಬಂತು. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಏನ್ ದುವಾ ಮಾಡಿದ್ರು ಅದೇ ಪ್ರಕಾರ ಆ ವ್ಯಕ್ತಿಗೆ ಸಿಕ್ತು. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಅವ್ರ ಜೀವನ ಚರಿತ್ರೆ ಕೇಳಿದ್ರೆ ಬಹಳ ಪ್ರೀತಿವಂತ ಜೀವನ ಇದೆ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ರಹಿಮತುಲ್ಲಾಹಿ ಪವಾಡಗಳಲ್ಲಿ ಇನ್ನೊಂದು ಕರಾಮತ್ತು ಬರುತ್ತಿದೆ. ಹಜರತ್ ಇಮಾಮ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಒಂದು ಸಾರಿ ಹಜ್ಜಿಗೆ ಹೋಗ ಕುಂತಿದ್ರು. ಹೋಗೋ ಸಂದರ್ಭದಲ್ಲಿ ಅವ್ರ ಜೊತೆ ಒಬ್ಬರು ಹಿರಿಯರಿದ್ರು. ಹೊಟ್ಟಿವನ್ನು ಹಸಿ ಜಾಸ್ತಿ, ಹಸು ಆಗಿದೆ. ಊಟ ನೋಡಿದ್ರೆ ಎಲ್ಲಿ ಸಿಗಾಕುಂತಿಲ್ಲ, ಏನ್ ಊಟ ಮಾಡ್ಬೇಕು? ಮುಸ್ತಜಾಬುದ್ ದಾವತ್, ಏನ್ ದುವಾ ಮಾಡಿದ್ರೆ ಎಲ್ಲ ಕಬೂಲ್ ಆಗ್ತಿತ್ತು. ಹಜರತ್ ಇಮಾಮ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಅವ್ರ ಜೊತೆ ಅವರು ಹಿರಿಯರಿದ್ದಾರೆ. ಹೇಗೆ ಪ್ರವಾಸದಲ್ಲಿ ಸಮೀಪ ಹೋಗಬೇಕಿತ್ತು. ಹೋಗ್ತಾ ಹೋಗ್ತಾ ಒಂದು ಗಿಡವನ್ನು ಕಂಡು ಬಂತು. ಆ ಉತ್ತತ್ತಿ ಗಿಡ ಇತ್ತು, ಎಲ್ಲಾ ಒಣಗಿದಿದೆ. ಗಿಡವನ್ನು ಎಲ್ಲಾ ಒಣಗಿದಿದೆ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಆ ಗಿಡದ ಸಮೀಪ ಹೋಗಿದ ನಂತರ ಸ್ವಲ್ಪ ಏನಾದ್ರೂ ಓದಾ ಕುಂತಿದ್ರು. ಅವರು ಜ್ಞಾನಿಂದ ಓದಾ ಕುಂತಿದ್ರು. ಅಲ್ಲಾಹನ ಸಂತರು, ಅಲ್ಲಾಹನ ಲೇಖ ಭಕ್ತಾದಿಗಳು, ರಸೂಲ್ ಅಲ್ಲಾಹನ ಕುಟುಂಬಗಳು ಕುರ್ಆನ್ ಮತ್ತು ರಸೂಲ್ ಅಲ್ಲಾಹನ ಸುನ್ನತ್ ಬಿಟ್ಟು ಬೇರೆ ಯಾವ್ದು ಮಾತಾಡೋದಿಲ್ಲ. ಪ್ರೀತಿಯ ಸಹೋದರರೇ, ಅವರು ಕುರ್ಆನ್ ಪಾಕ್ ಮತ್ತು ಅಲ್ಲಾಹನ ಜಿಕ್ರನ್ನು ಮಾಡಕ್ ಕುಂತಿದ್ರು. ಆ ಗಿಡದ ಸಮೀಪ ಹೋಗಿದ ನಂತರ ಆ ಗಿಡದ ಜೊತೆ ಮಾತಾಡಕ್ ಕುಂತಿದ್ದಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿನ್ನ ಒಳಗೆ ಯಾವ್ದು ತಿನ್ನೋದು ನೆಮತನ್ನು ಇಟ್ಟಿದ್ದಾನೆ, ನಮ್ಗೆ ಆ ನೆಮತನ್ನು ತಿನ್ನೋ ಸ್ವಲ್ಪ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಅವರು ಆ ಗಿಡ ಸಮೀಪ ಹೋಗಿ ಹೇಗೆ ಕಳಬೇಯಿತು, ಆ ಒಣಗಿದ್ದು ಗಿಡ ತಕ್ಷಣ ಏನಾಯ್ತು, ಎಲ್ಲಾ ಹಸರಾಯ್ತು. ಅದರ ಒಳಗೆ ಉತ್ತತ್ತಿ ಒಂದು ಬಂತು. ಪ್ರೀತಿಯ ಸಹೋದರರೇ, ಆ ಉತ್ತತ್ತಿ ಬಂದಿದ ನಂತರ ಆ ಹಿರಿಯರು ಹೇಳ್ತಾರೆ, ಅಲ್ಲಾಹು ಅಕ್ಬರ್, ನಾ ಬರೋದು ಮುಂಚೆ ಈ ಗಿಡ ನೋಡಿದ್ರೆ ಎಲ್ಲಾ ಒಣಗಿದಿತ್ತು, ಒಂದು ಉತ್ತತ್ತಿನ ಕಾಣಕ್ ಕುಂತಿದ್ದಿಲ್ಲ. ಹಜರತ್ ಇಮಾಮ್ ಜಾಫರ್ ಅವರು ಹೇಗೆ ಅಲ್ಲಾಹನ ಬಾರ್ಗನಲ್ಲಿ ದುವಾವನ್ನು ಮಾಡ್ಬೇಕಾಗಿತ್ತು, ತಕ್ಷಣ ಗಿಡದಲ್ಲಿ ಏನು ಉತ್ತತ್ತಿ ಬಂತು. ಹಜರತ್ ಇಮಾಮ್ ಜಾಫರ್ ಅವರು ಆ ಹಿರಿಯರು ಹೇಳಕ್ ಕುಂತಿದ್ದಾರೆ, ಏನ್ ನೋಡಕ್ ಕುಂತಿದ್ದೀರಾ, ಬಾರಿ ಉತ್ತತ್ತಿ ತಿನ್ಬಾರಿ. ಪ್ರೀತಿಯ ಸಹೋದರರೇ, ಹೇಗ್ ಸಮೀಪ ಬಂದು ಆ ಉತ್ತತ್ವವನ್ನು ತಿನ್ನಕ್ ಕುಂತಿದ್ರು. ವದಾರಿ ಹೇಳಿದ್ರು, ಅಲ್ಲಾಹು ಅಕ್ಬರ್, ನನ್ನ ಜೀವನದಲ್ಲಿ ಇಂತಹ ರುಚಿ, ಇಂತಹ ಸಿಹಿ ಇದ್ದಿದ್ದು ಉತ್ತತ್ತಿ ನಾನು ಯಾವತ್ತೂ ತಿಂದಿಲ್ಲ, ಇವತ್ತು ನಾನು ಏನ್ ತಿನ್ನಕ್ ಕುಂತೀನಿ ಅಂತ ಅವ್ರು ಹೇಳಕ್ ಕುಂತಿದ್ದಾರೆ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಇಂತವ್ರು ಇದ್ರು. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಇಲ್ಲ ತನಕ ಬಂದಿದೆ. ಅಲ್ಲಾಹು ಅಕ್ಬರ್, ಅವ್ರ ಒಳಗೆ ಅತಿ ಜಾಸ್ತಿ ಭಯ ಇತ್ತು, ಹೆದರಿಕೆ, ಅಲ್ಲಾಹನಿಂದ ಭಯ, ಪರಲೋಕದ ಭಯ ಇತ್ತು. ಇವತ್ತು ನಮ್ಗೆ ಭೂಲೋಕದ ಭಯ ಇದೆ, ಪ್ರಪಂಚದ ಭಯ ಇದೆ. ಯಶಸ್ವಿ ಆಗಿಲ್ಲ ಅಂದ್ರೆ ಜನರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತದೆ, ನಾವು ಮುಖ ನೋಡ್ದಂಗೆ ನಮ್ಗೆ ಆಗುದಿಲ್ಲ, ನಾವು ಪ್ರಪಂಚದ ಒಳಗೆ ಭಯ ಇದೆ. ಆದ್ರೆ ಪ್ರೀತಿಯ ಸಹೋದರ, ಹಜರತ್ ಇಮಾಮ್ ಜಾಫರ್ ಅವರು ಪರಲೋಕದ ಬಗ್ಗೆ ಚಿಂತೆ ಮಾಡ್ತಿದ್ರು. ಪರಲೋಕದ ಬಗ್ಗೆ ಏನು ಚಿಂತೆ ಮಾಡಿ ಅಳತಿದ್ರು, ಅಲ್ಲಾಹನ ಕಡೆ ದುವಾ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ. ಹಜರತ್ ಇಮಾಮ್ ಆಜಮ್ ಅಬು ಹನೀಫಾ ರಹಿಮತುಲ್ಲಾಹಿ ಅಲೈಹಿ ಶಿಷ್ಯರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ, ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಇವರು ಸೋಫಿ ಸಂತರು. ಇವರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ ಸೋಫಿ ಸಂತರಲ್ಲಿ ಬರುತ್ತಾರೆ. ಇವರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ ಕುರ್ಆನ್ ಮತ್ತು ಹದೀಸ್ನ ಶಿಕ್ಷಣ ಕಲಿದ ನಂತರ ಸೋಫಿ ಆಗಿದ್ರು. ಬರೀ ಅಲ್ಲಾಹನ ಜಿಕ್ರ್ ನಿಲ್ತಿದ್ರು. ಜಿದರ್ ದೇಖತಾ ಹೂಂ ಜಹಾನ್ ದೇಖತಾ ಹೂಂ ನಜರ್ ಮೇ ಹೈ ಬಸ್ತೂ ಹಿ ತು ಯಾ ಇಲಾಹಿ, ಬಸ್ತೂ ಹಿ ತು ಯಾ ಇಲಾಹಿ. ಬರೀ ಅಲ್ಲಾಹನ ಪ್ರೀತಿಯಲ್ಲಿ ಹುಚ್ಚರಾಗಿದ್ರು ಇವರು. ತೆರೆ ಖೌಫ್ ಸೆ ತೇರೆ ಡರ್ ಸೆ ಹಮೇಶಾ ಮ ಥರ್ ಥರ್ ರಹೂಂ ಕಾಪತಾ ಯಾ ಇಲಾಹಿ. ಬರೀ ಭಯ ಪಡ್ಕೊಂಡಿದ್ರು ಇವರು. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ ಒಂದು ಸಾರಿ ಮನಿ ಚಾವಣಿ ಮೇಲೆ ಕುಂತಿದ್ರು. ಆಕಾಶ್ಗೆ ನೋಡಕ್ ಕುಂತಿದ್ರು. ಆಕಾಶ್ಗೆ ನೋಡಿದ ಚಿಂತೆ ಮಾಡಕ್ ಕುಂತಿದ್ರು. ಕೈ ಇಟ್ಕೊಂಡು ಚಿಂತೆ ಮಾಡಕ್ ಕುಂತಿದ್ದಾರೆ. ಅದು ಎದರ ಚಿಂತೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಕಾಶಕ್ಕೆ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ನೋಡಿದ್ರೆ ಇಡೀ ಕತ್ಲಾಗಿದೆ. ಆ ಕತ್ತದಲ್ಲಿ ನೋಡಿದ್ರೆ ಎಷ್ಟು ಒಳ್ಳೆ ರೀತಿ ಸುಂದರ ರೀತಿ ಚಂದ್ರವನ್ನು ಕಂಡು ಬರಕ್ ಕುಂತಿದೆ. ನಕ್ಷತ್ರ ನೋಡಿದ್ರೆ ಯಾವ ರೀತಿ ಚಲೋ ರೀತಿ ಕಂಡು ಬರಕ್ ಕುಂತಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಈ ವಸ್ತುಗಳಿಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಿಕ್ಮತಿನ ಬಗ್ಗೆ ಅವ್ರು ಚಿಂತೆ ಮಾಡಕ್ ಕುಂತಿದ್ರು. ಚಿಂತೆ ಮಾಡ್ತಾ ಮಾಡ್ತಾ ಈ ರೀತಿ ಹುಚ್ಚರಾದ್ರು, ಈ ರೀತಿ ಒಳಗಡೆ ಹೋದ್ರು. ಮನಿ ಚಾವಣಿಂದ ಒಂದು ಬ್ಯಾರೆ ಮನೆಯಲ್ಲಿ ಬಿದ್ರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ. ಹೇಗೆ ಆ ಪಕ್ಕದ ಮನೆ ಒಳಗೆ ಬಿಡಬೇಕು, ಆ ಪಕ್ಕದ ಮನೆಯವರು ತಕ್ಷಣ ಏನ್ ಮಾಡಿದ್ರು, ಕಡೆಗೆ ಹತ್ಕೊಂಡ್ರು, ಯಾರಾದ್ರೆ ಕಳ್ಳರ ಬಂದಿರಬಹುದು ನನ್ನ ಮನೆ ಒಳಗೆ ಅಂತ. ಅಲ್ಲಾಹು ಅಕ್ಬರ್, ಆ ಮನಿ ಮಾಲೀಕ್ ಹೇಗೆ ಎದ್ದು ನಿಂದಿರಬೇಕು, ಎಚ್ಚರಾಗಿದ ನಂತರ ಕಡಗತ್ಕೊಂಡು ಹೊರಗಡೆ ಬರುತ್ತಾನೆ, ಯಾರು ಬಂದಿದ್ದಾರೆ ನನ್ನ ಮನೆಯಲ್ಲಿ ಅಂತೂ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ ಮನೆ ಒಳಗೆ ಬಿದ್ದಿದ್ದಾರೆ. ಆ ಮನಿದು ಮಾಲೀಕ್ ಬಂದು ಕೇಳುತ್ತಾನೆ, ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ, ನೀವು ಮನಿ ಚಾವಣಿ ಮೇಲಿಂದ ಬಿದ್ದಿದ್ದೀರಾ? ಯಾರು ನಿಮ್ಗೆ ದುಃಖಿದ್ರು, ಯಾರು ನಿಮ್ಗೆ ಬೆಳೆಸಿದ್ರು ಹೇಳಿ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿ ಒಬ್ಬರೇ ಇದ್ರು. ಯಾರು ಅವ್ರ ಜೊತೆಗೆ ಇದ್ದಿದ್ರು? ಅವ್ರು ಏನ್ ಹೇಳಿದ್ರು, ನನ್ಗೆ ಗೊತ್ತಿಲ್ಲ ನಾನು ಹೇಗೆ ಬಿದ್ದಿದ್ದೇನೆ. ಇವರು ಅಲ್ಲಾಹನ ಪ್ರೀತಿಯಲ್ಲಿ ಇಷ್ಟು ಒಳಗಡೆ ಹುಟ್ಟಿದ್ರು. ನಾನು ಎಲ್ಲೇ ಬಿದ್ದಿದ್ದೇನೆ, ನಾನು ಎಲ್ಲೇ ನಿಂತಿದ್ದೇನೆ, ನಾನು ಏನ್ ಮಾಡ್ತೀನಿ ಗೊತ್ತೇ ಇದ್ದಿದ್ದಿಲ್ಲ. ಅವರು ಬರೀ ಅಲ್ಲಾಹನ ಪ್ರೀತಿಯಲ್ಲಿ ಹುಚ್ಚರಾಗ್ತಿದ್ರು.
ಅದಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರ್ಆನ್ ಮಜಿದ್ ಹೇಳಿದಾನೆ, ಏನಂತ, ಯಾ ಅಯ್ಯುಹಲ್ಲದೀನ ಆಮನು ذ್ಕುರುಲ್ಲಾಹ ذಿಕ್ರನ್ ಕಸೀರಾ, ಅಯ ಸತ್ಯ ವಿಶ್ವಾಸಿಗಳು ಅಲ್ಲಾಹನ ಅತಿ ಜಾಸ್ತಿ ಜಿಕ್ರವನ್ನು ಮಾಡಿರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ನೆನಪನ್ನು ಮಾಡಿರಿ. ನಿಮ್ಮ ಹೃದಯಗೆ ಬೆಳಗಬೇಕಂದ್ರೆ ನೀವು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ನೆನಪು ಮಾಡ್ತಾ ಇರಿ. ನೀವು ಅಲ್ಲಾಹನ ಸಂತರು, ಅಲ್ಲಾಹನ ಪ್ರೀತಿ ಮಾಡುವ ಜನರು ಮಾಡ್ತಿದ್ರು, ರಾತ್ರಿಗೆ ಮಲಗೋದ ಮುಂಚೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾರಿ ದುಆವನ್ನು ಮಾಡಿ ಮಲಗ್ತಿದ್ರು. ಇಲ್ಲ ತನಕ ಬಂದಿದ್ದು ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು, ಅಲ್ಲಾಹನ ಅನೇಕ ಭಕ್ತಾದಿಗಳು ಉಸಿರಾಟ ತಗೊಳ್ಳೋದು ಮುಂಚೆ ಅಲ್ಲಾಹನ ಹೆಸರು ತಗೊಂಡಿದ್ರು. ಹೇಗೆ ಉಸಿರಾಟ ತಗೊಂಡಿದ್ರು? ಅಲ್ಲಾ. ಹೇಗೆ ಉಸಿರಾಟ ಬಿಡುತ್ತಿದ್ರು? ಹೂ ಅಲ್ಲಾ, ಹೂ ಅಲ್ಲಾ, ಹೂ. ಉಸಿರಾಟದಲ್ಲಿ ಅಲ್ಲಾಹನ ಸಿಕ್ರ ಮಾಡ್ತಿದ್ರು. ಅಲ್ಲಾಹ್ ಅಕ್ಬರ್. ಇವತ್ತು ನಮ್ಮ ಉಸಿರಾಟ ಕೊಟ್ಟಿದ್ದು ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಭಯಾನ ಒಳಗಿಲ್ಲ. ಇವತ್ತು ನಂಗೆ ಏನಾದ್ರೆ ಅನಾರೋಗ್ಯ ಆಗಿದ್ರೆ, ಸ್ವಲ್ಪ ಏನಾದ್ರೆ ನಾವು ಹೆಚ್ಚು ಕಡಿಮೆ ಆಗಿದ್ರೆ, ಬರೀ ಹಾಸ್ಪಿಟಲ್ ನಲ್ಲಿ ಆಕ್ಸಿಜನ್ ತಗೊಳ್ಳೋದಕ್ಕೆ ನಾವು ಎಷ್ಟು ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತೀವಿ. ಡಾಕ್ಟರ್ಗೆ ಹೋಗಿ ಸಾಯೋದು ಸಮೀಪ ಏನು ಜಮಾ ಮಾಡಿರೋ ದುಡ್ಡು ಎಲ್ಲಾ ಹಾಸ್ಪಿಟಲ್ ಇಟ್ಟು ಬರ್ತೀವಿ. ಏಕೆ? ಬರೀ ಆಕ್ಸಿಜನ್, ಶುದ್ಧ ಗಾಳಿ. ಅದೇ ಗಾಳಿ, ಅದೇ ಆಕ್ಸಿಜನ್ ತಗೊಳ್ಳೋದು ಮುಂಚೆ ನಾವು ಏನು 40 ವರ್ಷ ಕಳೆದಿದ್ದೀವಿ, ಅದೇ 40 ವರ್ಷದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಅಯ್ಯಲ್ಲ ನೀನ್ ನನಗೆ ಜೀವನ ಕೊಟ್ಟಿದೀಯ, ಆದ್ರೆ ಹಗಲು ರಾತ್ರಿ 24 ತಾಸು ನೀನು ಒಳ್ಳೆ ರೀತಿ ಚಲೋ ರೀತಿ ನನಗೆ ಉಸಿರಾಟ ನೀ ಕೊಡಕ್ ಕುಂತಿದ್ಯಾ ಅಲ್ಲ, ನಿನ್ನ ಲಕ್ಷ ಶುಕ್ರ ಇದೆ ನಾವು ಹೇಳಬೇಕಾಗಿತ್ತು. ಒಂದು ಸಾರಿ ನಾವು ಶುಕ್ರ ಮಾಡಿಲ್ಲ. ಒಂದು ಸಾರಿ ಅಲ್ಲಾಹನ ಪ್ರೀತಿ ನಾವು ಏನು ಮಾಡಿದ್ವಿ? ಅಲ್ಲ ನಿನ್ನ ಬಹಳಷ್ಟು ಧನ್ಯವಾದಗಳು ಯಾ ಅಲ್ಲಾ, ನಿನ್ನ ಶುಕ್ರ ಮಾಡ್ಕೊಂತೀವಿ ಅಲ್ಲ ನಿನ್ನ ಮಾರ್ಗನಲ್ಲಿ. ಒಂದು ಸಾರಿ ಶುಕ್ರ ಮಾಡಿದೀವಿ ನೋಡ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಷ್ಟು ಉಸಿರಾಟ ಕೊಟ್ಟಿದ್ರೇನೆ ₹1 ನಿಮ್ಮಿಂದ ಕೇಳಕ್ ಕುಂತಿಲ್ಲ. ಅಲ್ಲಿ ಹೋಗಿದ್ರೆ ಬರೀ ಆಕ್ಸಿಜನ್ ಹಚ್ಚೋದಕ್ಕೆ ಕೊಡ್ರಿ, ಇಲ್ಲಿ ಫೀಸ್ ತುಂಬ್ರಿ. ಇದು ಕಾನೂನು ಪ್ರಪಂಚದು. ಅದೇ ಕೇಳೋದು, ಜೀವನದಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಶುಕ್ರವನ್ನು ಮಾಡೋದ್ ಪ್ರಯತ್ನ ಮಾಡಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಿನ್ಸಿದಾನೆ, ಯಾ ಅಲ್ಲಾಹ್ ನಿನ್ನ ಲಾಖ್ ಶುಕ್ರ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೀರು ಕೊಟ್ಟಿದ್ದಾನೆ, ಯಾ ಅಲ್ಲಾಹ್ ನಿನ್ನ ಲಾಖ್ ಶುಕ್ರ ಇದೆ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿರು ಈ ರೀತಿ ಹುಚ್ಚರಾದ್ರು. ಈ ರೀತಿಯವರು ಅಲ್ಲಾಹನ ಪ್ರೀತಿಯಲ್ಲಿ ಬಂದು ತಳಗಡೆ ಬಿದ್ದಿದ್ರು. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿರು ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿರು ಬಾರ್ಗನಲ್ಲಿ ಬರುತ್ತಾರೆ. ಬಾರ್ಗನಲ್ಲಿ ಬಂದಿದ ನಂತರ ಏನು ಪ್ರಶ್ನೆ ಮಾಡುತ್ತಾರೆ? ಹುಜೂರ್, ಹಜರತ್ ನೀವು ಅಹ್ಲೆ ಬೈತ್ ಮನೆಯಿಂದ ಬಂದಿದ್ದೀರಾ, ನಿಮ್ಮ ದೇಹದಲ್ಲಿ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ರಕ್ತವನ್ನು ಇದೆ, ನೀವು ಯಾವುದೇ ದುವಾ ಮಾಡಿದರೆ ಕಬೂಲುನ್ನಾಗುತ್ತದೆ. ಇಮಾಮ್ ಜಾಫರ್ ರಹಿಮತುಲ್ಲಾಹಿ ಅಲೈಹಿ, ನಿಮ್ಮ ಜೀವನದಲ್ಲಿ ಒಂದು ಏನಾದರೂ ಒಳ್ಳೆಯವಾದ ಮಾತನ್ನು ಹೇಳ್ರಿ, ನೀವು ನೋಡಿರುವ ಮಾತುಗಳು, ನನಗೆ ಏನಾದ್ರೂ ಒಂದು ಒಳ್ಳೆಯವಾದ ಸಂದೇಶವನ್ನು ಕೊಡ್ರಿ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿರು ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿರು ಮಾರ್ಗಕ್ಕೆ ಹೋಗಿ ಕೇಳಕ್ ಕುಂತಿದ್ದಾರೆ. ಒಂದು ಸಾರಿ ಈ ರೀತಿ ಪ್ರಶ್ನೆ ಮಾಡಿದ್ರು. ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿರು ಪ್ರಶ್ನೆ ಕೇಳಿದ ನಂತರ ಸುಮ್ನೆ ಆದ್ರು, ಮತ್ತು ಉತ್ತರದಲ್ಲಿ ಏನು ಹೇಳಿಲ್ಲ. ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾಹಿ ಅಲೈಹಿರು ಮತ್ತು ಪ್ರಶ್ನೆ ಮಾಡಿದ್ರು, ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ, ನೀವು ಏನಾದ್ರೂ ಒಳ್ಳೆವಾದ ಸಂದೇಶ ಕೊಡ್ರಿ, ಏನಾದ್ರೂ ಮಾತನ್ನು ತಿಳಿಸ್ರಿ, ನನ್ನ ಜೀವನದಲ್ಲಿ ಸುಖ ಬರಬೇಕು, ನಾನು ಅಲ್ಲಾಹನ ಭಯ ಪಡಬೇಕು, ನಾನು ಅಲ್ಲಾಹನ ಸಮೀಪ ಆಗ್ಬೇಕು, ಏನಾದ್ರೂ ಒಳ್ಳೆವಾದ ಸಂದೇಶ ಕೊಡ್ರಿ ಮತ್ತು ಕೇಳಿದ್ರು. ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿರು ಮತ್ತೇನು ಹೇಳಿದ್ರು? ಏನು ಉತ್ತರ ಹೇಳಿಲ್ಲ, ಮತ್ತು ಸುಮ್ಮನೆ ಆದ್ರು. ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಅವರಿಗೆ ಇದು 3 ರೀತಿ ಪ್ರಶ್ನೆ ಮಾಡಿದ ನಂತರನೇ ಅವರು ಒಳ್ಳೆ ಯಾವುದೇ ತರ ಉತ್ತರ ಕೊಟ್ಟಿಲ್ಲ. ಲಾಸ್ಟ್ಗೆ ದಾವೂದ್ ತಾಯಿ ರಹಿಮತುಲ್ಲಾಹಿ ಹೇಳಿದ್ರು, ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ, ನೀವು ಏಕೆ ಉತ್ತರ ಕೊಡಕ್ ಕುಂತಿಲ್ಲ, ಏಕೆ ನೀವು ಹೇಳಕ್ ಕುಂತಿಲ್ಲ? ಅವರು ಹಜರತ್ ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಉತ್ತರ ಏನ್ ಹೇಳಿದ್ರು? ನನ್ನ ಒಳಗೆ ಭಯವನ್ನು ಹುಟ್ಟ ಕುಂತಿದೆ, ನಾನು ಯಾವ ರೀತಿ ಹೇಳಬೇಕು, ಏನಂತ ಹೇಳಬೇಕು? ನಾಳೆ ಕಿಯಾಮತ್ ದಿನದಲ್ಲಿ ಅಲ್ಲಾಹನ ಬಾರಿಗೆ ಹೋಗಿದ ನಂತರ ನನ್ನ ಅಜ್ಜರು ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ನನ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ, ಐ ಜಾಫರ್, ನಾನು ಹೇಳಿರುವ ಮಾತಿನ ಮೇಲೆ ಏಕೆ ಪಾಲನೆ ಮಾಡಿಲ್ಲ ಅಂತಾರೆ, ನಾನು ಏನು ಉತ್ತರ ಕೊಡಬೇಕು? ಅದರಿಂದ ನಾನು ಭಯವನ್ನು ಪಡ್ಕೊಳಕ್ ಕುಂತಿದ್ದೇನೆ. ಇವರಿದ್ರು ಅಲ್ಲಾಹನ ಪ್ರೀತಿ ಮಾಡೋರು, ಇವರು ಅಲ್ಲಾಹನ ಭಯ ಪಡ್ಕೊಳ್ಳೋರು. ಇಮಾಮೆ ಜಾಫರ್ ರಕ್ತ ನೋಡಿದ್ರೆ ಅಹ್ಲೆ ಬೈತಿನ ರಕ್ತ ಇದೆ, ರಸೂಲುಲ್ಲಾಹನ ಕುಟುಂಬದಿಂದ ಬಂದಿದ್ದಾರೆ. ಭಯ ನೋಡಿದ್ರೆ ಪರಲೋಕದ ಭಯ ಇದೆ. ಅಲ್ಲಾಹು ಅಕ್ಬರ್. ಇಂತಹ ದೊಡ್ಡವಾದ ಸ್ಥಾನ ಸಿಕ್ಕಿದ್ರೆ ಏನ್ ಹಾಕುಂತಿದ್ದಾರೆ? ಕಿಯಾಮತ್ನ ದಿನದ ಬಗ್ಗೆ ನಾನು ಭಯ ಪಡ್ಕೊಳಕ್ ಕುಂತಿದ್ದೇನೆ, ನಾನು ಏನು ಉತ್ತರ ಕೊಡಬೇಕು ನನ್ನ ರಸೂಲುಲ್ಲಾಹನ ಮಾರ್ಗದಲ್ಲಿ? ಇವತ್ತು ನಮ್ಮೊಳಗೆ ಅವ್ರೊಳಗೆ ಎಷ್ಟು ವ್ಯತ್ಯಾಸ ಇದೆ ನಾವೇ ತಿಳ್ಕೋಬೇಕು ಪ್ರೀತಿಯ ಸಹೋದರರೇ. ಅವರು ನೋಡಿದ್ರೆ ಮುಸ್ತಜಾಬು ದಾವಾತ್, ಯಾವುದೇ ದುವಾ ಮಾಡಿದ್ರೆ ಕಬೂಲುನ್ನಾಗುತ್ತದೆ. ಭಯ ನೋಡಿದ್ರೆ ಕಿಯಾಮತ್ ದಿನದ ಭಯ ಇದೆ. ಅವ್ರು ಏನ್ ಹೇಳಿದ್ರು? ಅಜ್ಜರ್ ನನ್ಗೆ ಕೇಳ್ತಾರೆ, ನಾನು ಹೇಳಿರೋ ಮಾತಿನ ಮೇಲೆ ಪಾಲನೆ ಮಾಡ್ಕೊಂಡ್ ಬಂದಿಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗಿದ್ದಿಲ್ಲ. ಐ ಜಾಫರ್, ನಾನು ಏನ್ ಉತ್ತರ ಕೊಡಬೇಕು? ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ನಾಳೆ ಕಿಯಾಮತ್ ದಿನದಲ್ಲಿ ರಿಲೇಷನ್ ಮುಖ್ಯ ಇಲ್ಲ, ಕುಟುಂಬ ಮುಖ್ಯ ಅಲ್ಲ.
ಹಜರತ್ ಇಮಾಮಿ ಜಾಫರ್ ಏನ್ ಹೇಳಿದ್ರು, ನನ್ನ ದೇಹದಲ್ಲಿ ರಕ್ತ ಇರಬಹುದು, ಆದರೆ ನಾನು ಏನಾದ್ರೂ ಸುನ್ನತಿನ ಪ್ರಕಾರ ಜೀವನ ಮಾಡಿಲ್ಲ ಅಂದ್ರೆ ಅಲ್ಲಾಹ್ ಅಕ್ಬರ್, ಅಲ್ಲಾಹ್ ಕಡೆ ನಾನು ಏನ್ ಉತ್ತರ ಕೊಡಬೇಕು? ಈ ಮಾತು ನನ್ಗೆ ಏನ್ ಗೊತ್ತಾಯ್ತು? ಕಯಾಮತ್ ದಿನದಲ್ಲಿ ನಿಮ್ಮ ಎಷ್ಟು ಪೊಸಿಷನ್ ಜಾಸ್ತಿ ಇದೆ, ನೀವು ಎಂತ ಕುಟುಂಬದಿಂದ ಬಂದಿದ್ದೀರಾ, ಯಾವ್ದು ಕುಟುಂಬದಿಂದ ಬಂದಿದ್ದೀರಾ, ಎಷ್ಟು ಅಣಿಮಿದನಾಗಿದ್ದೀರಾ, ಎಷ್ಟು ದೊಡ್ಡವಾದ ನೀವು ಸ್ಥಾನ ಪಡ್ತಿದ್ದೀರಾ, ಅದು ಮುಖ್ಯ ಅಲ್ಲ. ನೀವು ಏನು ಜೀವನದಲ್ಲಿ ಸುನ್ನತ್ ಮತ್ತು ಕುರಾನ್ ರೀತಿ ಪಾಲನೆ ಮಾಡಿದ್ರಿಲ್ಲ, ಅದು ಮೊದಲಿಗೆ ಮುಖ್ಯ ಆಗಿದೆ ಕಯಾಮತ್ ದಿನದಲ್ಲಿ. ಇದು ಮೇನ್ ಮುಖ್ಯ ಪ್ರೀತಿಯ ಸಹೋದರರೇ. ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಈ ರೀತಿ ಭಯ ಪಡ್ಕೊಳಕ್ ಕುಂತಿದ್ರು. ಇವತ್ತು ನಮ್ಮ ಒಳಗಿದೆ ಇಂತ ಭಯ. ನಾವು ಸ್ವಲ್ಪ ಏನಾದ್ರೂ ಒಳ್ಳೆವಾದ ಕೆಲಸ ಮಾಡಿದ್ರೆ, ಅಯ್ಯೋ ನಾನ್ ಮಾಡಿದ್ದೆ ನೋಡಪ್ಪ, ಅದು ನಾನು ಇದ್ದಿದ್ದನ ಆಗಿದೆ, ಅದಿಲ್ಲಾಂದ್ರೆ ಆಗ್ತಿದ್ದಿಲ್ಲ. ಇವ್ರು ಎಲ್ಲಾ ಮಾಡಿದ ನಂತರ ಏನ್ ಹೇಳ್ತಿದ್ರು, ನಾನು ಏನ್ ಮಾಡಿಲ್ಲ, ನಾನು ಏನು ಉತ್ತರ ಕೊಡಬೇಕು, ನಾನು ಏನು ಉತ್ತರ ಕೊಡಬೇಕು? ಪ್ರೀತಿಯ ಸಹೋದರರೇ, ಮುಖದಿಂದ ಮತ್ತು ದೇಹದಿಂದ ಯಾವತ್ತೂ ನಾವು ಹುಚ್ಚರಾಗಬಾರದು. ಕುರಾನ್ ಮಜಿದ್ ನಲ್ಲಿ ಏನ್ ಬಂದಿದೆ? ಇದು ಹದೀಸ್ ಮುಬಾರಕ. ಇನ್ನಲ್ಲಾಹ ಲಾ ಯಂಜುರು ಇಲಾ ಸುವರಿಕುಂ ವ ಇಲಾ ಅಜ್ಸಾದಿಕುಂ ವಲಾಕಿನ್ ಯಂಜುರು ಇಲಾ ಕುಲೂಬಿಕುಂ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕಿಯಾಮತ್ ದಿನದಲ್ಲಿ ನಿಮ್ಮ ಮುಖ, ನಿಮ್ಮ ದೇಹ ನೋಡೋದಿಲ್ಲ. ಇಲಾ ಸುವರಿಕುಂ ವ ಇಲಾ ಅಜ್ಸಾದಿಕುಂ, ನಿಮ್ಮ ಮುಖ, ನಿಮ್ಮ ದೇಹ ನೋಡೋದಿಲ್ಲ. ಇವತ್ತು ನಾವು ಜನರು ಏನ್ ಮಾಡಕ್ ಕುಂತಿದೀವಿ? ಯಾರಾದ್ರೆ ದಾನ ಮಾಡಿದ್ರೆ, ಯಾರಾದ್ರೆ ಏನಾದ್ರೆ ಮದ್ದು ಕಷ್ಟಪಟ್ಟಿದ್ರೆ, ಏನ್ ಮಾಡಿದನಪ್ಪ, ಏನ್ ಸೌಂದರ್ಯ, ಏನ್ ಮುಖ ಹಾಕುತ್ತಿದೀವಿ. ಅಲ್ಲಾಹನ ಬಾರ್ಗನಲ್ಲಿ ಇದು ಮುಖ ದೇಹ ನಡೆಯೋದಿಲ್ಲ. ಅಲ್ಲಾಹನ ಬಾರ್ಗನಲ್ಲಿ ಇದು ಜನರ ಮುಂದೆ ಅಷ್ಟೇ ನಡೆಯಬಹುದು. ಏನ್ ಸೌಂದರ್ಯ, ಏನು ಮುಖ ಅಷ್ಟೇ ನಡಿಬಹುದು. ಕಯಾಮತ್ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ಮುಖಗಳಿಗೆ ನೋಡೋದಿಲ್ಲ, ನಿಮ್ಮ ದೇಹಗಳಿಗೆ ನೋಡೋದಿಲ್ಲ. ವಲಾಕಿನ್ ಯಂಜುರು ಇಲಾ ಕುಲೂಬಿಕುಂ, ನೋಡಿದ್ರೆ ನಿಮ್ಮ ಹೃದಯಗಳಿಗೆ ನೋಡ್ತಾನೆ. ನೀನು ದಾನ ಮಾಡಿದ್ಯಾ, ನೀನು ಸಹಾಯತವನ್ನು ಮಾಡಿದ್ಯಾ, ನೀನು ನಮಾಜ್ ಮಾಡಿದ್ಯಾ, ನೀನು ಎಲ್ಲ ಒಳ್ಳೆವಾದ ಕೆಲಸಗಳನ್ನು ಮಾಡಿದ್ಯಾ, ಆದ್ರೆ ಯಾರಿಗಾಗಿ ನೀನು ಮಾಡಿದ್ಯಾ? ಮಾಡೋದು ಮುಂಚೆ ಏನು ನಿನ್ನ ನಿಯತ್ತಿತ್ತು? ಅಲ್ಲಾಹನ್ಗಾಗಿತ್ತು, ಏನ್ ಜನರಿಗಾಗಿತ್ತು? ಇದು ಮೊದಲಿಗೆ ನೋಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಈ ಮಾತುಗಳಿಂದ ಭಯ ಪಡ್ಕೊಂತಿದ್ರು. ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಿದ್ರೆ ಮೊದಲೇ ನಿಯತ್ ಏನಿರ್ಬೇಕು? ನಾವು ಅಲ್ಲಾಹನಗಾಗಿ ನಾವು ಮಾಡಕ್ ಕುಂತಿದ್ದೀವಿ, ಅಲ್ಲಾಹ್ ಮತ್ತು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗಾಗಿ ನಾವು ಮಾಡಕ್ ಕುಂತಿದ್ದೀವಿ. ಇದು ಮೊದಲೇ ನಮ್ಮ ನಿಯತ್ ಇರ್ಬೇಕು. ಯಾವುದೇ ನೀವು ಕೆಲಸ ಮಾಡ್ರಿ ಪ್ರಪಂಚದಲ್ಲಿ, ಯಾವುದೇ ಕೆಲಸ ಮಾಡ್ರಿ, ಅಲ್ಲಾಹನ್ಗಾಗಿ ಮಾಡಕ್ ಕುಂತಿದ್ದೀನಿ, ಅಲ್ಲಾಹನ್ಗಾಗಿ ಮಾಡಕ್ ಕುಂತಿದ್ದೀನಿ ಅಂದ್ರೆ ನಿಮಗೆ ಪ್ರತಿಫಲ ಪುಣ್ಯ ಸಿಗುತ್ತದೆ. ಪ್ರೀತಿಯ ಸಹೋದರ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಮತ್ತು ಬರ್ತಾ ಬರ್ತಾ ಪ್ರೀತಿಯ ಸಹೋದರರೇ, ಎಷ್ಟೋ ಶಿಷ್ಯಗಳಿಗೆ ಕುಂದ್ರಿಸಿದ್ರು. ಎಲ್ಲಾರು ಗುಂಪಾಗಿ ಕುಂತಿದ್ರು. ನೋಡ್ರಿ, ಇಮಾಮ್ ಜಾಫರ್ ಮುಸ್ತಜಾಬು ದಾವಾತ್, ಇವ್ರ ಜೀವನ ಬಗ್ಗೆ ಇಲ್ಲಿ ತನಕ ಬಂದಿದೆ. ಹಜರತ್ ಇಮಾಮೆ ಮಾಲಿಕ್ ರಹಿಮತುಲ್ಲಾಹಿ ಅಲೈಹಿ, ಹಜರತ್ ಇಮಾಮೆ ಮಾಲಿಕ್ ರಹಿಮತುಲ್ಲಾಹಿ ಅಲೈಹಿ ಅವರು ಹೇಳ್ತಾರೆ, ನಾನು ಒಂದು ಕಾಲದಲ್ಲಿ ಇವ್ರಿಗೆ ಸೇವೆ ಮಾಡ್ತಿದ್ದೆ. ಒಂದು ಕಾಲ ನಾನು ಇವ್ರ ಜೊತೆ ಇದ್ದು, ನಾನು ಇವ್ರ ಸೇವೆ ನಾನು ಮಾಡ್ತಿದ್ದೆ. ಹಗಲು ರಾತ್ರಿ ಇವ್ರ ಸೇವೆಯಲ್ಲಿ ನಾನು ಇದ್ಯಾ. ನಾನು ಏನ್ ನೋಡುತ್ತೇನೆ, ಹಜರತ್ ಇಮಾಮೆ ಜಾಫರ್ ರಹಿಮತುಲ್ಲಾಹಿ ಅಲೈಹಿ ಅತಿ ಜಾಸ್ತಿ 3 ಪ್ರಾರ್ಥನೆಗಳಲ್ಲಿ ಯಾವ್ದಾದ್ರು ಒಂದು ಪ್ರಾರ್ಥನೆ ಜಾಸ್ತಿ ಮಾಡ್ತಿದ್ರು. ಹಜರತ್ ಇಮಾಮೆ ಮಾಲಿಕ್ ರಹಿಮತುಲ್ಲಾಹಿ ಅಲೈಹಿ ದೊಡ್ಡವಾದ ಗುರುಗಳು ಹೇಳಕೊಂಡಿದ್ದಾರೆ. ಅದು 3 ಪ್ರಾರ್ಥನೆಗಳಲ್ಲಿ ಯಾವುದೇ ಒಂದು ಪ್ರಾರ್ಥನೆ ಅತಿ ಜಾಸ್ತಿ ಮಾಡ್ತಿದ್ರು. ಆದ್ರೆ 3 ಪ್ರಾರ್ಥನೆ ಕಡ್ಡಾಯ ಇತ್ತು ಅವ್ರ ಒಳಗೆ. ಜೀವನದಲ್ಲಿ ಸಮಸ್ಯೆ ಸಿಕ್ಕಿದ್ರೆ ಆ 3ಗಳಲ್ಲಿ ಯಾವುದೇ ಒಂದು ಮಾಡ್ತಿದ್ರು ಅತಿ ಜಾಸ್ತಿ. ಮೊದಲೇ ಪ್ರಾರ್ಥನೆ ಬಗ್ಗೆ ಹೇಳಕೊಂಡಿದ್ದಾರೆ ಹಜರತ್ ಇಮಾಮೆ ಮಾಲಿಕ್ ರಹಿಮತುಲ್ಲಾಹಿ ಅಲೈಹಿ ಅವರು ಅತಿ ಜಾಸ್ತಿ ನಮಾಜ್ ಒಂದು ಮಾಡ್ತಿದ್ರು. ನಮಾಜ್ ಹೊಟ್ಟೆ ಬಿಡ್ತಿದ್ದಿಲ್ಲ ಅವರು, ನಮಾಜ್ ಜಾಸ್ತಿ ಇತ್ತು. ಇಮಾಮೆ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ನಮಾಜ್ ಅನ್ನು ಜಾಸ್ತಿ ಮಾಡ್ತಿದ್ರು. ಇಲ್ಲ ಅಂದರೆ ರೋಜಾ ಇಡ್ತಿದ್ರು. ಉಪವಾಸ, ಅಲ್ಲಾಹನ ಪ್ರೀತಿಯಲ್ಲಿ, ಅಲ್ಲಾಹನ ನೆನಪಿನಲ್ಲಿ, ಅಲ್ಲಾಹನ್ಗಾಗಿ ರೋಜಾದು ಬಹಳ ದೊಡ್ಡವಾದ ಶಕ್ತಿ ಇದೆ. ರೋಜಾ ಇಟ್ಟಿದ್ರೆ ಎಷ್ಟು ನಮ್ಮ ದೇಹದಲ್ಲಿರುವ ವೈರಸ್ಗಳು ದೂರ ಆಗ್ತಾವಂತೆ. ಕ್ಯಾನ್ಸರ್, ಹಾರ್ಟ್ ಅಂತ ಇಂತ ರೋಗಗಳು ದೂರ ಆಗ್ತಾವಂತೆ ರೋಜಾನಿಂದ. ಅದಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಾರದಲ್ಲಿ 2 ರೋಜಾ ಇಡ್ತಿದ್ರು. ವಾರದಲ್ಲಿ 2 ರೋಜಾ ಸೈಂಟಿಫಿಕ್ ನಿಂದ ಬಂದಿದೆ. ತಿಂಗಳಲ್ಲಿ 1 ಸಾರಿ ಉಪವಾಸ ಇಡೋದು ಪ್ರಯತ್ನ ಮಾಡ್ಬೇಕಂತೆ. ಖಾಲಿ ಹೊಟ್ಟೆ ಇಡಬೇಕಂದ್ರೆ ಇಡೀ ತಿಂಗಳ ಗಬಾ ಹೊಟ್ಟೆ ತುಂಬದ್ ಕೆಲಸ ಮಾಡಬಾರ್ದಂತೆ. 1 ಸಾರಿ ನಾವು ಏನ್ ಮಾಡ್ಬೇಕು, ಹೊಟ್ಟೆ ಖಾಲಿ ಇಡಬೇಕು. ಇದ್ರೊಳಗೆ ನೀವೇನ್ ನೋಡ್ಕೋರಿ, ಏನಾದ್ರೆ ಬೆಳಿಗ್ಗೆ ನೀವು ಹೊಟ್ಟೆ ತುಂಬಾ ಏನಾದ್ರು ಊಟ ಮಾಡಿದ್ರೆ ಮಧ್ಯಾಹ್ನ ತಿನ್ನಕ್ ಹಂಗಿಲ್ಲ. ಇಲ್ಲಪ್ಪ ಹೊಟ್ಟೆ ತುಂಬಿದಿದೆ, ಖಾಲಿ ಇಡಬೇಕು, ರಾತ್ರಿ ತಿಂತೀನಿ ನಾನು, ಮನಸ್ಸಾಗ್ತೈತಿ. ಬೆಳಗ್ಗೆ ತಿಂದಿನಪ್ಪ ಇನ್ನೂ ಹೊಟ್ಟೆ ತುಂಬಿದಿದೆ, ಮತ್ತು ಮಧ್ಯಾಹ್ನ ತಿಂದ್ರೆ ಅತಿ ಓವರ್ ಆಗ್ತೈತಿ, ಮತ್ತು ಗ್ಯಾಸ್ ಜೀರಾ ತರಪ್ಪ, ಇಲ್ಲಾಂದ್ರೆ ಸೇವನ ತಗೊಂಡ್ ಬಾರಿಯಪ್ಪ, ಇಂತ ಪರಿಸ್ಥಿತಿ ಬರ್ತೈತಿ. ನಮ್ಗೆ ಇಲ್ಲೇ ತನಕ ಗೊತ್ತಿದೆ. ಇದು 1400 ವರ್ಷದ ಮುಂಚೆನೆ ಮಾತು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಜನರು 5 ಜನರು ರೋಜವನ್ನು ಹಿಡಿದು ಪ್ರಯತ್ನ ಮಾಡ್ರಿ. ವಾರದಲ್ಲಿ ಒಂದು ರೀತಿ ಯಾವ ರೀತಿ ಇದೆ, ರೋಜವನ್ನು ಇಟ್ಟಿದ್ರೆ ಸುನ್ನತನೇ ಇದೆ, ಸೋಮವಾರ ಮತ್ತು ಗುರುವಾರ. ಇನ್ನೊಂದು ಏನಿದೆ, ನಿಮ್ಮ ದೇಹದಲ್ಲಿರುವ ಕೆಟ್ಟ ವೈರಸ್ಗಳು ದೂರವನ್ನು ಹಾಕುತ್ತಿದೆ. 3ನೇ ಲಾಭ ಏನಿದೆ, ನಿಮ್ಮ ನಫ್ಸ್, ನಿಮ್ಮ ಹೃದಯ ಕರಗಾಗಿದೆ ಪಾಪನಿಂದ. ರೋಜಾ ಇಟ್ಟಿದ್ರೆ ನೀವು ಅಲ್ಲಾಹನ ಸಮೀಪ ಆಗ್ತೀರಾ, ಅಲ್ಲಾಹನ ಪ್ರೀತಿಯನ್ನು ಪಡ್ಕೊಂತೀರಾ, ಅಲ್ಲಾಹನ ಭಯ ನಿಮ್ಮ ಹೃದಯದಲ್ಲಿ ಬರುತ್ತದೆ. ಯಾವಾಗ ರೋಜಾ ಇಟ್ಟಿದ ನಂತರ
ನಮ್ಮ ರೋಜಾದ ನಿಯತಿ ಇರ್ತಿದ್ದಿ, ನಾನು ರೋಜಾ ಇಟ್ಟಿದ್ದೀನಿ ಅಲ್ಲಾಹನಿಗಾಗಿ. ಈಗ ಅಲ್ಲಾಹನಿಗಾಗಿ ರೋಜಾ ಇಟ್ಟಿದ್ವಿ ಅಂದ್ರೆ ನಾವು ಇಡೀ ಕೆಲಸಗಳು ಅಲ್ಲಾಹನಿಗಾಗಿ ಮಾಡಕ್ ಕುಂತಿದೀವಿ. ರೋಜಾ ಯಾವುದೇ ತರ ತಪ್ಪು ಕೆಲಸ ಮಾಡಕ್ ಕೊಡಂಗಿಲ್ಲ. ರೋಜಾ ಯಾವುದೇ ತರ ತಪ್ಪು ಕೆಲಸ ಮಾಡಕ್ ಕೊಡಂಗಿಲ್ಲ. ರೋಜಾ ಒಳ್ಳೆವಾದ ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತೈತಿ ರೋಜಾ ಇಟ್ಟಿದ್ದ ನಂತರ. ಹಜರತ್ ಇಮಾಮ್ ಜಾಫರ್ ರಹಿಮತುಲ್ಲಾ ಅಲೈಹಿರು ರೋಜಾ ಜಾಸ್ತಿ ಇಡ್ತಿದ್ರು. ಎರಡನೇ ಕೆಲಸ, ಇಲ್ಲ ಅಂದ್ರೆ ಅತಿ ಜಾಸ್ತಿ ಕುರಾನೆ ಪಾಕನ್ನು ಓದ್ತಿದ್ರು. ಕುರಾನೆ ಪಾಕಿನ ತಿಲಾವತ್ ಮಾಡ್ತಿದ್ರು ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು. ನೋಡ್ರಿ, ಇಂತಹ ಜೀವನ ಅವ್ರ ಒಳಗಿತ್ತು ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು. ಪ್ರೀತಿಯ ಸಹೋದರಿ, ಇಲ್ಲಿ ತನಕ ಬಂದಿದೆ. ಅವ್ರು ಎಲ್ಲಾರು ಶಿಷ್ಯಗಳಿಗೆ ಕುಂದರಿಸಿದ ನಂತರ ಎಲ್ಲಾರದು ಕೈ ಸಮೀಪ ತಗೊಂಡಿದ್ರು. ಎಲ್ಲಾರು ಬಾರಿ ನಾವು ಎಲ್ಲಾರು ಕೂಡಿ ಒಂದ್ ವಚನ ಮಾಡೋಣ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು ಆ ಎಲ್ಲಾರ ಜನರ ಒಳಗೆ ಇವರೇ ದೊಡ್ಡವರು ಸ್ಥಾನದಲ್ಲಿ, ಇವರೇ ದೊಡ್ಡವರು ರಕ್ತದಲ್ಲಿ, ಇವರೇ ದೊಡ್ಡವರು ಇಮಾಮನಲ್ಲಿ. ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು ಚಿಕ್ಕರಾಗಿ ಸಣ್ಣರಾಗಿ ಏನ್ ಮಾಡ್ಕೊಂತಿದ್ದಾರೆ, ನಾವು ಎಲ್ಲಾರು ಕೂಡಿ ಏನು ವಚನ ಮಾಡೋಣ. ನಾಳೆ ಕಿಯಾಮತ್ ದಿನದಲ್ಲಿ ಯಾರು ಅಲ್ಲಾಹನ ಬಾಗಿಲಲ್ಲಿ ಕ್ಷಮೆಯನ್ನು ಪಡ್ಕೊಂತಾರೆ ಆ ಜನರು ಇನ್ನೊಬ್ಬರಿಗೆ ಕ್ಷಮೆಯನ್ನು ಮಾಡಿಸ್ಬೇಕು. ಹಜರತ್ ಇಮಾಮ್ ಜಾಫರ್ ಅವರು ಈ ಕೆಲಸ ಮಾಡ್ಸಕ್ ಕುಂತಿದ್ದಾರೆ. ಕಿಯಾಮತ್ ದಿನದಲ್ಲಿ ಯಾರು ಅಲ್ಲಾಹನ ಬಾಗಿಲ ಕ್ಷಮೆಯನ್ನು ಪಡ್ಕೊಂತಾರೆ, ಅಲ್ಲಾಹ್ ರಬ್ಬಲ್ ಯಾವ ವ್ಯಕ್ತಿಗೆ ಕ್ಷಮೆಯನ್ನು ಮಾಡುತ್ತಾನೆ ನಮ್ಮ ಒಳಗೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕ್ಷಮೆಯನ್ನು ಮಾಡಿಸಬೇಕು. ಆ ಎಲ್ಲಾರು ಜನರಿದ ಮಾತು ಕೇಳಿದ ನಂತರ ಆ ಇಮಾಮ್ ಜಾಫರ್ ಏನ್ ಹೇಳಕ್ ಕುಂತಿದ್ದೀರಾ ನೀವು? ನಿಮ್ಮ ದೇಹದಲ್ಲಿ ರಸೂಲ್ ಅಲ್ಲಾಹನ ರಕ್ತ ಇದೆ, ನೀವು ಅಹ್ಲೆ ಬೈತ್ನಿಂದ ಬಂದಿದ್ದೀರಾ, ನಿಮ್ಮ ಸ್ಥಾನ ದೊಡ್ಡವಾದ ಸ್ಥಾನದೇ. ನಾವು ನಿಮ್ಮಂತ ದೊಡ್ಡವರು ಇಲ್ಲ, ನಾವು ಚಿಕ್ಕವರು, ನಿಮ್ಮ ತಳಗೆ ನಾವು ಶಿಕ್ಷಣ ಕಲಿದಿರುವ ಜನರು, ನಾವು ಹೀಗೆ ಕ್ಷಮೆ ಮಾಡಿಸಬೇಕು. ಹಜರತ್ ಇಮಾಮ್ ಜಾಫರ್ ಏನ್ ಹೇಳ್ತಿದ್ರು, ನಾಳೆ ಕಿಯಾಮತ್ ದಿನದಲ್ಲಿ ಅಲ್ಲಾಹನ ಬಾಗಿಲು ಹೋಗಿದ ನಂತರ ಅಲ್ಲಾಹ್ ರಬ್ಬಲ್ ನನ್ನ ಕೇಳ್ತಾರೆ, ಇಮಾಮ್ ಜಾಫರ್, ಜಾಫರ್ ಸರಿಯಾಗಿ ಏಕೆ ನೀನು ನಮಾಜ್ ಮಾಡಿಲ್ಲ? ನಾನು 5 ವಕ್ತ್ ನಮಾಜ್ ನಿಮ್ ಮೇಲೆ ಫರ್ಜ್ ಮಾಡಿದ್ಯಾ, ಒಂದು ಸಾರಿ ನಮಾಜ್ ನೀ ಸರಿಯಾಗಿ ಮಾಡಿದಿಲ್ಲ, ಏಕೆ ನೀನು ನಮಾಜ್ ಬಿಡ್ತಿದ್ಯಾ, ಏಕೆ ನೀನು ಸುನ್ನತವನ್ನು ಬಿಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ಹಜರತ್ ಇಮಾಮ್ ಜಾಫರ್ ಈ ರೀತಿ ಭಯ ಪಡ್ಕೋತಿದ್ರು. ನಾವು ಜೀವನದಲ್ಲಿ ಎಷ್ಟೋ ಲಕ್ಷಾಂತರ ನಮಾಜ್ ಬಿಟ್ಟಿದೀವಿ, ಆದ್ರೆ ನಮ್ಗೆ ಕಿಯಾಮತ್ ದಿನದ ಸ್ವಲ್ಪ ಭಯ ಇಲ್ಲ. ನಮಗೆ ಪ್ರಪಂಚದ ಎಲ್ಲಾ ತರದ ಭಯ ಇದೆ. ನಾವು ಅವ್ರಿಗೆ ಉತ್ತರ ಕೊಡ್ಬೇಕು, ಇವ್ರಿಗೆ ಉತ್ತರ ಕೊಡ್ಬೇಕು, ಅವ್ರ ಬಗ್ಗೆ ನಾವು ತಯಾರಿ ಮಾಡ್ಕೋಬೇಕು, ಇವ್ರ ಬಗ್ಗೆ ತಯಾರಿ ಮಾಡ್ಕೋಬೇಕು. ಅಲ್ಲಾಹ್ ಅಕ್ಬರ್, ಪ್ರಪಂಚದ ಎಲ್ಲಾ ತಯಾರಿ ಬಗ್ಗೆ ನಮ್ಗೆ ಚಿಂತೆ ಇದೆ. ಕಿಯಾಮತ್ ದಿನದಲ್ಲಿ ಹೋಗಿ ಅಲ್ಲಾಹನ ಬಾರ್ಗಲ್ಲಿ ಏನು ಉತ್ತರ ಕೊಡ್ಬೇಕು, ಅಲ್ಲಿ ಹೋಗಿ ನಾವು ಏನ್ ತಯಾರಿ ಹೋಗಿ ನಾವು ಕೊಡ್ಬೇಕು, ಅದರ ಬಗ್ಗೆ ಸ್ವಲ್ಪ ಭಯ ನಮ್ಮ ಒಳಗೆ ಇದೆ ಇಲ್ಲ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು ಇಡೀ ಜೀವನ ಭಯದಿಂದ ಜೀವನ ಮಾಡ್ತಿದ್ರು, ಅಳತಿದ್ರು, ಅಲ್ಲಾಹನ ಜಿಕ್ರ್ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು ಜಿಕ್ರ್ ಮಾಡೋ ಸಂದರ್ಭದಲ್ಲಿ ಅಲ್ಲಾಹನ ಬಾರ್ ದುಆವನ್ನು ಮಾಡ್ತಿದ್ರು. ಏನಂತ? ಅಲ್ಲಾಹ್, ನನ್ನಂತ ಪಾಪಿ ಯಾರು ಇಲ್ಲ ಯಾ ಅಲ್ಲಾಹ್, ನನ್ನಂತ ಪಾಪಿ ಯಾರು ಇಲ್ಲ ಯಾ ಅಲ್ಲಾಹ್. ನೋಡಿದ್ರೆ ಅಹ್ಲೆ ಬೈತಿನಿಂದ ಬಂದಿದ್ದಾರೆ, ಸಯ್ಯದ್ ಇದ್ದಾರೆ, ಅಹ್ಲೆ ಬೈತಿನ ಪ್ರೀತಿ ಅವರ ಒಳಗಿದೆ, ಅಹ್ಲೆ ಬೈತಿನ ರಕ್ತ ಅವ್ರ ದೇಹದಲ್ಲಿದೆ. ಆದ್ರೆ ಏನ್ ಹೇಳಕ್ ಕುಂತಿದ್ದಾರೆ? ಯಾ ಅಲ್ಲಾ, ನನ್ನಂತ ಪಾಪಿ ಯಾರು ಇಲ್ಲ ಯಾ ಅಲ್ಲಾ. ರಾತ್ರಿ ಸಮಯದಲ್ಲಿ ಪ್ರೀತಿಯ ಸಹೋದರ ಅಲ್ಲಾಹ್ ಕಡೆ ಅಳು ದುಆ ಮಾಡ್ತಿದ್ರು. ಯಾ ಅಲ್ಲಾ, ಹಗಲಲ್ಲಿ ಎಲ್ಲಾರು ರಾಜಕುಮಾರಗಳು ತನ್ನ ರಾಜನೀತಿ ನಡೆಸ್ತಾರೆ ಯಾ ಅಲ್ಲಾ, ರಾತ್ರಿಯಲ್ಲಿ ಎಲ್ಲಾರು ರಾಜಕುಮಾರಗಳು ಮಲಗಿದ್ದಾರೆ ಯಾ ಅಲ್ಲಾ. ಇವತ್ತು ನೀನು ಎಚ್ಚರಾಗಿದೆ ಅಲ್ಲಾ, ರಾತ್ರಿ ಸಮಯದಲ್ಲಿ ನಿನ್ನ ಭಕ್ತಾದಿಗಳಿಗೆ ನೀನ್ ನೋಡ್ತೀಯ ಅಲ್ಲಾ, ಅದರ ಬೆಳಗ್ಗೆ ನನ್ನ ಮೇಲೆ ರಹಿಮತಿನ ಕರುಣೆ ಕಳಿಸಿ ಅಲ್ಲಾ, ರಹಿಮತಿನ ದೃಷ್ಟಿ ಹಾಕು ಯಾ ಅಲ್ಲಾ. ಇಮಾಮ್ ಜಾಫರ್ ಅಳದು ದುಆ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು ಜನರಿಗೆ ಸ್ವರ್ಗವನ್ನು ಹಂಚುತ್ತಿದ್ರು, ಸ್ವರ್ಗವನ್ನು ಕೊಡ್ತಿದ್ರು ಪ್ರಪಂಚದಲ್ಲಿ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರು. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿರ ಬಗ್ಗೆ ಇಲ್ಲಿ ತನಕ ಬಂದಿದೆ. ಒಬ್ಬ ವ್ಯಕ್ತಿ ಪ್ರವಾಸನ ಹೋಗೋ ಸಂದರ್ಭದಲ್ಲಿ ಹಜರತ್ ಇಮಾಮ್ ಜಾಫರ್ ರಹಿಮತುಲ್ಲಾ ಅಲೈಹಿರು ಇದ್ರು ಅವ್ರ ಜೊತೆ. ಆ ವ್ಯಕ್ತಿದು 1,000 ದಿನಾರ್ ನಾಣ್ಯಗಳು ಕಳ್ತನ ಆಯ್ತು. ಎಲ್ಲೇ ಆ ಹೋಟ್ಲಿ ರೊಕ್ಕದ ದುಡ್ಡಿನ ಏನ್ ಚೀಲ ಇದೆ ಎಲ್ಲೇ ಬಿದ್ದಿದೆ. ಆ ವ್ಯಕ್ತಿ ಏನು ಗೊತ್ತಿದ್ದಿಲ್ಲ, ಎಲ್ಲಿ ಬಿದ್ದಿದೆ ಅನ್ನೋದ್ರು ಗೊತ್ತಿಲ್ಲ. ಆ ವ್ಯಕ್ತಿ ಏನ್ ಮಾಡಿದ? ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿ ದೃಷ್ಟಿ ಹಾಕಿ ಏನ್ ಮಾಡಿದ? ಯೂರಿನ್ ಅನ್ನ ದುಡ್ಡನ್ನು ಕಳ್ತನ ಮಾಡಿದ್ದಾರೆ, ಯೂರಿನ್ ಅನ್ನ ದುಡ್ಡನ್ನು ತಗೊಂಡಿದ್ದಾರೆ. ಅಹ್ಲೆ ಬೈತ್ನ ಪ್ರೀತಿ ಮಾಡೋರು ಪ್ರೀತಿಯ ಸೋದರೇ, ಅವರ ದೇಹದಲ್ಲಿ ಅಹ್ಲೆ ಬೈತ್ನ ರಕ್ತವನ್ನಿತ್ತು, ರಸೂಲ್ ಅಲ್ಲಾಹನ ರಕ್ತ ಇತ್ತು. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾ ಅಲೈಹಿ ಮಾತನ್ನು ಕೇಳಿದ ನಂತರ ಸಿಟ್ಟಾಗಿಲ್ಲ, ಆ ವ್ಯಕ್ತಿಯ ಕೈ ಹಿಡಿದು ಏನ್ ಮಾಡಿದ್ರು? ಮನೆಗೆ ಕರ್ಕೊಂಡು ಹೋದ್ರು. ಮನೆಯಲ್ಲಿ ಕರ್ಕೊಂಡು ಹೋಗಿದ ನಂತರ 1,000 ರೂಪಾಯಿ ದುಡ್ಡಿನ ಏನ್ ಚೀಲ ಇತ್ತು ಅದು ತೆಗೆದು ಕೊಟ್ಟರು. ತಗೋ, ನಾ ತಗೊಂಡಿಲ್ಲ, ತಗೋ, ಹೊಳ್ಳಿ ತಗೋ, ನಿನ್ನ ದುಡ್ಡು ಕೊಟ್ಟು ಕಳ್ಸಿದ್ರು. ಆ ವ್ಯಕ್ತಿ ಪ್ರೀತಿನಿಂದ ಸುಖನಿಂದ ದಾರಿನಲ್ಲಿ ಹಳ್ಳಿ ಬರಾಕ್ ಕುಂತಿದ್ದ. ಬರ್ತಾ ಬರ್ತಾ ಆ ಏನ್ ಕಳ್ತನ ಆಗಿತ್ತು, ಆ ಏನು ಎಲ್ಲೇ ಬಿದ್ದಿದ್ದು ಚೀಲ ಅದು ದಾರಿಯಲ್ಲಿ ಸಿಕ್ತು. ಅಯ್ಯೋ, ನನ್ ಚೀಲ ಇಲ್ಲೇ ಬಿದ್ದಿದ್ದೆ, ನಾನು ಸುಮ್ನೆ ಅವ್ರ ಮೇಲೆ ನಾನು ಏನು ಭಾರ ಹಾಕಿ ಅವ್ರ ಹೆಸರು ತಗೊಂಡು ನಾನು ಅವ್ರಿಗೆ ಅವಮಾನ ಮಾಡಿದ್ಯಾ, ಅವ್ರನ್ನ ನಾನು ದುಡ್ಡು ತಗೊಂಡ್ ಬಿಟ್ಟಿದ್ದೇನೆ, ಒಳ್ಳೆ ನಾನು ದುಡ್ಡು ಕೊಡ್ಬೇಕು. ಪ್ರೀತಿಯ ಸಹೋದರ, ಅದೇ ರೀತಿ ನಮ್ಮ ಮೇಲೆ ಯಾರಾದ್ರೂ ಹೇಳಿ ಇವ್ರು ಅಷ್ಟು ತಿಂದಿದಾರ, ಎಷ್ಟು ತಿಂದದಾರ, ಅವ್ರು ಇಷ್ಟು ತಗೊಂಡಾರ, ಇಷ್ಟು ತಗೊಂಡಿದಾರ. ಅಲ್ಲಾಹು ಅಕ್ಬರ್, ಜನರು ನೋಡಿಲ್ಲ, ಆದ್ರೆ ಕೇಳಿಲ್ಲ, ಹೇಳೋರು ಹೇಳಿರಬಹುದು. ಆದ್ರೆ ನಾವು ಅಲ್ಲಾಹನ್ಗಾಗಿ ಮಾಡಿದ್ವಿ ಅಂದರೆ ನಾವು ಅಲ್ಲಾಹನ ಮೇಲೆ ಹಾಕಿ ಬಿಡ್ಬೇಕು. ಅಲ್ಲಾ, ನಾನು ಹಕೀಕತ್ ಇಷ್ಟು ತಿಂದಿದ್ದೇನೆ ಅಂದರೆ ನೀನು ಇವ್ರ ಜನರಿಗೆ ತೋರಿಸು.
ಏನ್ ಹಕ್ಕಿಕತ್ತಿದೆ, ಏನ್ ನಿಜ ಇದೆ ಅನ್ನೋದು ನೀನ್ ನೋಡಾಕ್ ಕುಂತಿದ್ಯಾ. ನಾನು ಏನ್ ಮಾಡಿದ್ರೆ ಎಲ್ಲಾ ನಿನ್ಗಾಗಿ ನಾನು ಮಾಡಿದ್ದೀನಿ ಯಾ ಅಲ್ಲಾಹ್. ಆದ್ರೆ ನಮ್ಮ ಒಳಗೆ ಜನರ ಭಯ ಇದೆ, ಆ ವ್ಯಕ್ತಿ ನಂಗೆ ಇಷ್ಟು ತಿಂದ ಅಂತ ಹೇಳಿದಾನೆ, ನಾನು ಮುಂದೆ ಬರಕಿಲ್ಲ. ನಾವು ಈ ರೀತಿ ಆಗ್ಬಾರ್ದು. ಅಲ್ಲಾಹ್ಗಾಗಿ ಮಾಡಿದಿವೆ, ನಾವು ಏನ್ ಮಾಡಿದಿವಿ ಏನಿಲ್ಲ ಅನ್ನೋದು ಅಲ್ಲಾಹ್ಗೆ ಗೊತ್ತಿದೆ, ಅಲ್ಲಾಹ್ಗೆ ಗೊತ್ತಿದೆ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಆ 1,000 ರೂಪಾಯಿ ನಾಣ್ಯಗಳ ದುಡ್ಡು ಏನ್ ಕೊಟ್ಟಿದ್ರು, ಆ ವ್ಯಕ್ತಿ ಹೊಳ್ಳಿ ತಗೊಂಡು ಬಂದು ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಕೊಡಾಕ ಬಂದಿದ್ದ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಏನ್ ಮಾಡಿದ್ರು, ನಾನು ಕೊಟ್ಟಿರುವ ದುಡ್ಡು ನಾನು ಹೊಳ್ಳಿ ತಗೊಳ್ಳೋದಿಲ್ಲ, ನನ್ನ ಒಳಗಂತಿಲ್ಲ ಅಹ್ಲೆ ಬೈತ್ ನಮ್ಮ ಕುಟುಂಬದಲ್ಲೇನೆ ಈ ರೀತಿ ಇಲ್ಲ. ನಾವು ಬೇರೆ ಜನರಿಗೆ ಏನಾದ್ರೂ ದಾನ ಮಾಡಿದ್ರೆ ನಾವು ಒಳ್ಳೆ ತಗೊಳ್ಳೋದಿಲ್ಲ, ನಾನು ಕೊಟ್ಟಿದ್ದೇನೆ, ಹೋಗು ಈ ದುಡ್ಡಿನ ನೀವು ಮಜಾ ಮಾಡು, ನಿನ್ನ ಜೀವನವನ್ನು ಕಡೆ ಹೋಗು ನೀನು ಹೇಳಿದ್ರು ಹಜರತ್ ಇಮಾಮ್ ಜಾಫರ್ ಅವರು. ಆ ವ್ಯಕ್ತಿ ಹೊರಗಡೆ ಬಂದು ಏನ್ ಮಾಡಿದ, ಈ ವ್ಯಕ್ತಿ ಯಾರು ಇವರು, ಯಾರಾದ್ರೂ ದುಡ್ಡು ಕೊಟ್ಟಿದ್ದಂತರ ಮೊದ್ಲಿಗೆ ಹೆಸ್ಕೊಳ್ತಾರೆ, ಇವ್ರು ನೋಡಿದ್ರೆ ಇನ್ನೂ ದುಡ್ಡು ಕೊಡಾಕ್ ಕುಂತಿದ್ದಾರೆ, ತಗೊಂಡು ಹೋಗ್ರಿ ಅಂತ. ಯಾರು ಇವರು? ಎಲ್ಲಾರು ಜನರು ವಾದರೆ ಹೇಳಿದ್ರು, ಇವ್ರು ಬೇರೆ ಯಾರಿಲ್ಲ, ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಇವ್ರಿಗೆ ಅಂತ ಕರೆಯುತ್ತಾರೆ ಅಂತ ಎಲ್ಲಾರು ಜನರು ಹೇಳಿದ್ರು. ಇವರಿದ್ರು ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ. ಪ್ರೀತಿಯ ಸಹೋದರ, ಕೊನೆಯ ನಾನು ಇವ್ರ ಬಗ್ಗೆ ಹೇಳಿ ನಾನು ಮುಕ್ತ ಮಾಡುತ್ತೇನೆ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಬಾರ್ಗನಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿ ಬಂದು ಏನ್ ಮಾಡಿದ, ಹೈ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ, ನಾನು ಇಷ್ಟು ದುಡ್ಡು ಕೊಟ್ಟು ನಾನು ಹಜ್ಗೆ ಹೋಗುತ್ತಿದ್ದೇನೆ, ನಾನು ಹಜ್ ಹೋಗಿ ಬಂದ ನಂತರ ಈ ದುಡ್ಡು ನನಗೆ ಬಳ್ಳಿ ಕೊಡ್ರಿ ಅಂತ ಆ ವ್ಯಕ್ತಿ ಹೇಳಿದ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಅಮಾನತಿನ ರೀತಿಯಲ್ಲಿ ಆ ದುಡ್ಡನ್ನು ತಗೊಂಡು ತನ್ನ ಕಡೆ ಇಟ್ಕೊಂಡ ನಂತರ ಆ ವ್ಯಕ್ತಿ ಹಜ್ಗೆ ಹೋಗಿ ಬಳ್ಳಿ ಬರುತ್ತಾನೆ. ಬಂದಿದ ನಂತರ ಆ ಕೊಟ್ಟಿರುವ ದುಡ್ಡು ಬಳ್ಳಿ ಕೇಳುತ್ತಾನೆ, ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ, ನನ್ನ ದುಡ್ಡು ನನಗೆ ಹೊಳ್ಳಿ ಕೊಡ್ರಿ. ಹಜರತ್ ಇಮಾಮ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಹೇಳಿದ್ರೆ ಏನಂತ, ನನ್ನ ಕಡೆ ದುಡ್ಡಿಲ್ಲ, ಆದ್ರೆ ಆ ದುಡ್ಡದ ಬದಲಿ ನಾನು ಜಗ ಖರೀದಿ ಮಾಡಿದ್ದೇನೆ, ಒಂದು ಮನಿ ನಾನು ತಗೊಂಡಿದ್ದೇನೆ ಆ ದುಡ್ಡದ ಬದಲಿ. ಯಾವ ಜಗದಲ್ಲಿ ನೀವು ಮನಿ ತಗೊಂಡಿದ್ದೀರಾ, ಎಲ್ಲಿ ಮನಿ ತಗೊಂಡಿದ್ದೀರಾ? ಮುಸ್ತಜಾಬು ದಾವಾತ್. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಯಾವುದೇ ದುಆ ಮಾಡಿದ್ರೆ ಅಲ್ಲಾಹ್ ಬಾರಿ ಕಬೂಲ್ ಆಗ್ತಿತ್ತು. ಆದ್ರೆ ನಾವು ಯಾರು ಈ ಮಾತಿನ ನಂಬೋದಿಲ್ಲ. ಆ ವ್ಯಕ್ತಿ ಕೇಳಿದ ನಂತರ ಮಾಡಿದ್ದ, ಇಮಾಮ್ ಜಾಫರ್ ಸಾದಿಕ್ ಯಾ ಜಗದಲ್ಲಿ ನನ್ನ ಮನಿ ಖರೀದಿ ಮಾಡಿದಿರಾ, ಎಲ್ಲೇ ಮನಿ ಖರೀದಿ ಮಾಡಿದಿರಾ? ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಹೇಳಿದ್ರು, ನಾನು ಪ್ರಪಂಚದಲ್ಲಿ ಖರೀದಿ ಮಾಡಿಲ್ಲ, ಸ್ವರ್ಗನಲ್ಲಿ ಖರೀದಿ ಮಾಡಿದ್ದೇನೆ. ನಿನ್ನ ಮನೆ ಸ್ವರ್ಗನಲ್ಲಿ ಖರೀದಿ ಆಗಿದೆ ಈ ದುಡ್ಡದ ಬದಲಿ. ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ, ಏನಾದ್ರೆ ನನ್ನ ಒಂದು ಪತ್ರದಲ್ಲಿ ಒಂದು ಚೀಟಿಯಲ್ಲಿ ಬರೆದುಕೊಡಿ, ನಾಳೆ ನಾನು ಸತ್ತಿದ ನಂತರ ಈ ಚೀಟಿ ನನ್ನ ಕಬರಿನ ಬಳಿಗೆ ನಾನು ತಗೊಂಡು ಹೋಗುತ್ತೇನೆ, ಅಲ್ಲಿ ಫರಿಷ್ಠಗಳು ತೋರಿಸಿ ನಾನು ಆ ಮನಿಯನ್ನು ಪಡ್ಕೊಳ್ಳುತ್ತೇನೆ ಏನು ಸ್ವರ್ಗನಲ್ಲಿ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಬರೆದು ಕೊಟ್ಟರು ಒಂದು ಚೀಟಿಯಲ್ಲಿ ಬರೆದು ಕೊಟ್ಟಿರೋ ಸ್ವಲ್ಪ ವರ್ಷ ಆಗಿದ ನಂತರ ಆ ವ್ಯಕ್ತಿದು ಸಾವಾಯಿತು. ಪ್ರೀತಿಯ ಸಹೋದರಿ, ಇಷ್ಟು ದುಡ್ಡು ಆ ವ್ಯಕ್ತಿ ಕೊಟ್ಟಗಿದ್ದ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಪ್ರಪಂಚದಲ್ಲಿ ಮನಿ ತಗೊಂಡಿಲ್ಲ, ಸ್ವರ್ಗ ತಗೊಂಡಿದ್ದಾರೆ. ಆ ವ್ಯಕ್ತಿಯ ಮಕ್ಕಳು ಏನಿದ್ರು ಅವರು ಹಳ್ಳಿ ಬಂದ್ರು ಮತ್ತು ಓಡಿ, ನನ್ನ ಅಪ್ಪಾಜಿಯವರು ನಿಮ್ಮ ಕಡೆ ದುಡ್ಡು ಕೊಟ್ಟಿದ್ರು, ನೀವು ಹಳ್ಳಿ ದುಡ್ಡು ಕೊಡ್ರಿ ಹಳ್ಳಿ. ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಹೇಳಿದ್ರು, ನಾನು ದುಡ್ಡು ತಗೊಂಡಿದ್ದೆ, ಆದ್ರೆ ಆ ದುಡ್ಡಿನ ಬದಲಿ ನಾನು ಮನಿ ಕೊಡ್ಸಿದ್ದೀನಿ. ಎಲ್ಲಿ ಮನಿ ಕೊಡ್ಸಿದ್ದೀರಾ? ನಮ್ಗೆ ತೋರಿಸಿದ್ರು, ನಾವು ಮನಿ ಕಡೆ ಹೋಗ್ಬೇಕು. ಆ ಮನಿ ಪ್ರಪಂಚ ಮನಿ ಅಲ್ಲ, ಸ್ವರ್ಗದ ಮನಿ ಇದೆ, ಸ್ವರ್ಗದಲ್ಲಿ ಖರೀದಿ ಮಾಡಿದ್ದೀನಿ ಆ ಮನಿ ಅಂತೂ ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಹೇಳಕೊಂಡಿದ್ದಾರೆ. ಆ ಎಲ್ಲಾರು ಹುಡುಗರು ಏನ್ ಮಾಡಿದ್ರು, ನಾವು ಹೇಗೆ ವಿಶ್ವಾಸ ಮಾಡಬೇಕು, ಹೇಗೆ ನಂಬಬೇಕು? ಹೋಗಿ ನಿಮ್ಮ ತಂದೆಯವ್ರಿಗೆ ಕೇಳಿ ಹೋಗ್ರಿ, ಅಪ್ಪಾಜಿಯವರು ಸತ್ತಿದಾರ, ಸಮಾಧಿ ಒಳಗೆ ಅವರು ಹೋಗಿ ಮಲಗಿದಾರ, ಆರಾಮ್ ಮಾಡ್ಕೊಂಡಿದ್ದಾರೆ, ನಾವು ಹೋಗಿ ಅವ್ರಿಗೆ ಹೇಗೆ ಕೇಳಬೇಕು? ಅದು ನನಗೆ ಗೊತ್ತಿಲ್ಲ. ಹೋಗಿ ಸಮಾಧಿ ಕಡೆ ಹೋಗಿ ನೀವು ಕೇಳಿ ಹೋಗ್ರಿ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ ಏನ್ ಹೇಳ್ತಿದ್ರು, ಯಾವ್ದು ದುಆ ಮಾಡ್ತಿದ್ರು, ಎಲ್ಲಾ ದುಆ ಅಲ್ಲಾಹನ ಬಾರಿ ಕಬೂಲ್ ಆಗ್ತಿತ್ತು. ಪ್ರೀತಿಯ ಸಹೋದರರೇ, ಆ ವ್ಯಕ್ತಿಯ ಎಲ್ಲಾರು ಮಕ್ಕಳು ಬಂದು ಕಬ್ರಸ್ಥಾನಲ್ಲಿ ಬಂದಿದ ನಂತರ ಸಮಾಧಿ ಸಮೀಪ ಬಂದು ನಿಂದಿರ್ತಾರೆ. ಆ ಸಮಾಧಿ ಮೇಲೆ ಒಂದು ಚಿಟ್ಟಿವನ್ನು ಬಿದ್ದಿತ್ತು, ಆ ಚೀಟಿಯನ್ನು ತಗೊಳ್ಳುತ್ತಾರೆ. ಅಲ್ಲಾಹ್ ಅಕ್ಬರ್. ಆ ಚೀಟಿ ಮೇಲೆ ಬರ್ದಿದ್ದಿದೆ ಏನಂತ, ಹಜರತ್ ಇಮಾಮ್ ಜಾಫರ್, ನಾನು ಇಮಾಮ್ ಜಾಫರ್, ಈ ವ್ಯಕ್ತಿಗೆ ದುಡ್ಡಿನ ಬದಲು ನಾನು ಸ್ವರ್ಗದಲ್ಲಿ ಮನಿಯನ್ನು ಕೂಡ ಕುಂತಿದ್ದೇನೆ, ಇಲ್ಲಿ ಮೇಲೆ ಬರ್ದಿತ್ತು. ಅಲ್ಲಾಹ್ ಅಕ್ಬರ್. ಪ್ರೀತಿಯ ಸಹೋದರರೇ, ಆ ಜನರು, ಆ ಯುವಕರು ಇದು ಓದಿದ ನಂತರ ಆ ಚೀಟಿಯನ್ನು ಹೊಳ್ಳಿ ನೋಡುತ್ತಾರೆ. ಹೇಗೆ ಹೊಳಸಿ ನೋಡಬೇಕು, ಆ ಚೀಟಿ ಹಿಂದೆ ಬರ್ದಿತ್ತು, ತಂದೆಯವರು ಬರೆದಿಟ್ಟಿದ್ದಾರೆ ಏನಂತ, ನನ್ನ ಮಕ್ಕಳು ಹಜರತ್ ಇಮಾಮ್ ಜಾಫರ್ ಅವರು ಏನ್ ಹೇಳಿದ್ರು ಆ ಮಾತಿನ ಪ್ರಕಾರ ಇವತ್ತು ನನಗೆ ಸ್ವರ್ಗ ಮನೆ ಸಿಕ್ಕಿದ, ನಾನು ಸ್ವರ್ಗನಲ್ಲಿ ಆರಾಮ್ ಮಾಡಕ್ ಕುಂತಿದ್ದೇನೆ ಅಂತ ಹೇಳಕ್ ಕುಂತಿದ್ದಾರೆ. ಇವರಿದ್ರು ಹಜರತ್ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಅಲೈಹಿ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಗೆ ಹಜರತ್ ಇಮಾಮ್ ಜಾಫರ್ ಸಾದಿಕ್ ಅಂದ್ರೆ ಯಾರು ಅನ್ನೋದು ಗೊತ್ತಿಲ್ಲ ಜನರಿಗೆ. ಯಾರು ಇವರು? ಅಟ್ಲೀಸ್ಟ್ ನಮ್ಮ ಬೆನ್ಕಂಕೊಂಡದಲ್ಲಿ 3 ಇಲ್ಲ 4 ಮನೆ ಅಷ್ಟೇ ಒತ್ತಿ ಮಾಡಿಸೋದು, ಅವ್ರ ಹೆಸರಿಂದ ಫಾತಿಹಾ ಖಾನಿ ಮಾಡಿಸೋದು. ಅಟ್ಲೀಸ್ಟ್ 3 ರಿಂದ 4 ಮನಿ ಈ ತಿಂಗಳಲ್ಲಿ ಫಾತಿಹಾ ಖಾನಿ ಮಾಡಿಸೋದು. ಉಳ್ಕಿದವ್ರು ಏನು ಗೊತ್ತೇ ಇಲ್ಲ, ಯಾರು ಗೊತ್ತಿಲ್ಲ. ಇಮಾಮ್ ಜಾಫರ್ ಸಾದಿಕ್ ಯಾರು, ಇವ್ರ ಬಗ್ಗೆ ಏಕೆ? ಆದ್ರೆ ನೋಡ್ರಿ, ಸಿಟಿ ಊರ ಹೋಗ್ರಿ ನೀವು, ಯಾವ ರೀತಿ 11ನೇ ತಿಂಗಳ ಮಾಡ್ತೀವಲ್ಲ, ಇಡೀ ತಿಂಗಳ 11ನೇ, ಇದೇ ರೀತಿ ಈ ರಜಬ್ ತಿಂಗಳ ಇಡೀ ತಿಂಗಳ ಹಜರತ್ ಕುಂಡೆ ಇಮಾಮ್ ಜಾಫರ್ ಸಾದಿಕ್ ರಹಿಮತುಲ್ಲಾಹಿ ಹೆಸರಿಂದ ಕುಂಡೆ ಹಬ್ಬ ಮಾಡುತ್ತಾರೆ, ಕುಂಡೆ ಫಾತಿಹಾ ಖಾನೆ ಮಾಡುತ್ತಾರೆ ಇಡೀ ತಿಂಗಳ. ಇವತ್ತು ಇವ್ರ ಮನೆಯಲ್ಲಿ ಮತ್ ನಾಳೆ ಅವ್ರ ಮನೆಯಲ್ಲಿ ಇಡೀ ತಿಂಗಳ ಫಾತಿಹಾ ಖಾನೆ ಇರುತ್ತದೆ.
ಅದು ಒಂದು ತಿಂಗಳ ಬಂದಿದ್ರೆ ಅದು ಪ್ರೀತಿನ ಬೇರೆ. ಎಲ್ಲರಿಗೆ ದಾವತ್ ಕೊಟ್ಟು ಇಮಾಮಿ ಜಾಫರ್ ಸಾದಿಕ್ ರಹಮತುಲ್ಲಾ ಸತ್ಕಿನಿಂದ ಕೇಳೋದು. ಇವ್ರ ಬಾರ್ಗೆ ನಾವು ಕೇಳಬೇಕಿತ್ತು, ಇಮಾಮಿ ಜಾಫರ್ ಸಾದಿಕ್ ರಹಮತುಲ್ಲಾ ನಿಮ್ಮ ಬಾರ್ಗೆ ಏನಾದ್ರೂ ದುವಾವನ್ನು ಮಾಡಿದರೆ ಎಲ್ಲಾ ದುವಾವನ್ನು ಕಬೂಲಾಗುತ್ತದೆ. ನಾವು ಇವ್ರ ಕಡೆ ನಿಯಾಜನ್ನು ಮಾಡ್ಕೊಂಡು ಇವ್ರ ಬಾರ್ಗಲ್ಲಿ ದುವಾವನ್ನು ಮಾಡಿ ನಾವು ಹಬ್ಬ ಮಾಡಿ ಜನರಿಗೆ ತಿನ್ಸೋ ಪ್ರಯತ್ನ ಮಾಡಬೇಕಿತ್ತು. ಹಜರತ್ ಇಮಾಮಿ ಜಾಫರ್ ಸಾದಿಕ್ ರಹಮತುಲ್ಲಾ ಈ ರೀತಿ ಇದ್ರು ಪ್ರೀತಿಯ ಸಹೋದರರೇ. ಹಜರತ್ ಇಮಾಮಿ ಜಾಫರ್ ಸಾದಿಕ್